ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಗೆಲುವು ಎನ್ನುವುದು ನಿರಂತರ ಪ್ರಯತ್ನದ ಫಲ. ಸೋಲು ಎನ್ನುವುದು ಮುಂದಿನ ಯಶಸ್ಸಿನ ಮೊದಲ ಹೆಜ್ಜೆಯಾಗಿರುವಂಥದ್ದು. ಮೇಷರಾಶಿಯಲ್ಲಿ ಜನಿಸಿದ ನೀವು ಹುಟ್ಟಿನಿಂದಲೇ ಸಾಹಸಿಗಳು ಮತ್ತು ನಾಯಕರು. ನಿಮ್ಮ ರಕ್ತದಲ್ಲಿ ಗೆಲ್ಲುವಂತಹ ಛಲವಿದೆ. ಸವಾಲುಗಳು ಬಂದಾಗ ಹಿಂಜರಿಯುವುದು ಮೇಷರಾಶಿಯ ಗುಣವಲ್ಲ. ಸವಾಲುಗಳನ್ನೇ ಅವಕಾಶಗಳನ್ನಾಗಿ ಪರಿವರ್ತಿಸುವುದು ನಿಮ್ಮ ನಿಜವಾದಂತಹ ಶಕ್ತಿ. ಜೀವನದಲ್ಲಿ ಎದುರಾಗುವಂತಹ ಯಾವುದೇ ಅಡೆತಡೆಗಳು ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ. ನಿಮ್ಮಲ್ಲಿರುವಂತಹ ನಂಬಿಕೆ ಮತ್ತು ಶ್ರಮವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮನ್ನ ಹೇಗೆ ನೋಡುತ್ತೀರಿ ಎಂಬುದು ಮುಖ್ಯವಾಗ್ತದೆ. ಸೋಲುಗಳು ಎದುರಾದಾಗ ಕುಗ್ಗಬೇಡಿ, ಬದಲಿಗೆ ಸಿಂಹವು ಹೆಜ್ಜೆ ಹಿಂದೆ ಇಡುವುದು ಹೆದರಿಕೆಯಿಂದ ಅಲ್ಲ, ಸುದೀರ್ಘವಾದಂತಹ ಜಿಗಿತಕ್ಕಾಗಿ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಸ್ವತಂತ್ರ ದಿನಾಚರಣೆಯ ಶುಭ ಸಂದರ್ಭದಿಂದ ದೇಶಕ್ಕೆ ಸ್ವತಂತ್ರ ಸಿಕ್ಕಂತೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಯ, ಸಂಶಯ ಮತ್ತು ನಕಾರಾತ್ಮಕವಾದಂತಹ ಆಲೋಚನೆಗಳಿಂದ ನಿಮಗೂ ಕೂಡ ಸ್ವತಂತ್ರ ಸಿಗುವಂಥದ್ದು. ನಿಮ್ಮ ಪ್ರತಿ ಕನಸನ್ನ ಸಕಾರಗೊಳಿಸಲು ಇಂದು ಹೊಸ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಶ್ರಮಿಸಿ, ನಂಬಿ, ಖಂಡಿತವಾಗಿಯೂ ಗೆಲುವು ನಿಮ್ಮದಾಗುವಂಥದ್ದನ್ನ ಕಾಣುವಂಥದ್ದಾಗ್ತದೆ. ಇನ್ನು ಮೇಷರಾಶಿಯ ಅಧಿಪತಿ ಮಂಗಳನ ಇಂದಿನ ದಿವಸ ನಮ್ಮ ಭಾರತದ ಸ್ವತಂತ್ರ ದಿನಾಚರಣೆಯ ಜೊತೆಗೆ ನಿಮ್ಮ ರಾಶಿಯವರಿಗೆ ಹೊಸ ಭರವಸೆ ಹಾಗೂ ಉತ್ಸಾಹ ತುಂಬುವಂತಹ ದಿನವಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸಕ್ಕೆ ನಾಯಕತ್ವದ ಗುಣ ಮತ್ತು ಪ್ರಶಂಸೆ ದೊರೆಯುವಂಥದ್ದು. ಹೊಸ ಯೋಜನೆಗಳನ್ನ ಆರಂಭಿಸಲು ಇದು ಉತ್ತಮವಾದಂತಹ ದಿನ. ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹ ಕೂಡ ಸಿಗುವಂಥದ್ದು. ಉದ್ಯೋಗ ಬದಲಾವಣೆ ಅಥವಾ ಪ್ರಮೋಷನ್ಗಾಗಿ ಕಾಯುತ್ತಿರುವಂತವರಿಗೆ ಶುಭ ಸೂಚನೆಗಳು ಕೂಡ ಸಿಗುವಂತಹ ದಿನ. ಆತುರದ ನಿರ್ಧಾರಗಳು ಹಾಗೂ ಅನಗತ್ಯ ಕೋಪದಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಸುಧಾರಿಸುವಂಥದ್ದು. ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಉಳಿದಿದ್ದಂತಹ ಹಣ ಮರಳಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಂಡರೂ ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವುದು ಬಹಳ ಅಗತ್ಯತೆ ಇರುವಂಥದ್ದು. ಷೇರು ಮಾರುಕಟ್ಟೆ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಹೂಡಿಕೆಯನ್ನ ಮಾಡುವಾಗ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿ ನೆಲೆಸಿರುವಂಥದ್ದು. ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಕೂಡ ಇರುತ್ತದೆ. ಇನ್ನು ಮನೆಯಲ್ಲಿ ಶುಭ ಸಮಾರಂಭಗಳ ಬಗ್ಗೆ ಚರ್ಚೆಯೂ ಕೂಡ ನಡೆಯಬಹುದಾದಂತಹ ದಿನ, ಅಥವಾ ಮಕ್ಕಳ ಕಡೆಯಿಂದ ಸಂತಸದ ಸುದ್ದಿಯೂ ಕೂಡ ನಿಮಗೆ ಕೇಳುವಂತದ್ದಾಗ್ತದೆ. ಇನ್ನು ಹಿರಿಯರ ಮಾತಿಗೆ ಗೌರವವನ್ನ ನೀಡಬೇಕಾಗತ್ತೆ. ಸಣ್ಣ ಪುಟ್ಟ ಮನಸ್ತಾಪಗಳನ್ನ ಮುಕ್ತವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳಬೇಕಾಗತ್ತೆ. ಇನ್ನು ನಿಮ್ಮ ಶಕ್ತಿ ಮತ್ತು ಉತ್ಸಾಹ ಉತ್ತಮವಾಗಿರುವಂಥದ್ದು. ಇಂದು ಕೆಲಸದ ಒತ್ತಡದಿಂದಾಗಿ ಶಿರೋವೇದನೆ ಅಂದರೆ ತಲೆನೋವು ಅಥವಾ ರಕ್ತದೊತ್ತಡ ಅಥವಾ ಕಣ್ಣಿನ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದು. ಧ್ಯಾನ, ಯೋಗ ಹಾಗೂ ಪೌಷ್ಟಿಕ ಆಹಾರ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಪರಿಹಾರವಾಗಿ ಹನುಮಾನ್ ಚಾಲಿಸವನ್ನ ಪಠಿಸುವುದು. ಬೆಳಗ್ಗೆ ಸ್ನಾನದ ನಂತರ 11 ಬಾರಿ ಅಥವಾ ಕನಿಷ್ಠ 1 ಬಾರಿಯಾದರೂ ಹನುಮಾನ್ ಚಾಲಿಸವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇದು ಧೈರ್ಯ ಮತ್ತು ಜಯವನ್ನ ತರುವಂತದ್ದಾಗ್ತದೆ. ಇನ್ನು ಬೆಳಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನ ಹಾಕಿ ಸೂರ್ಯದೇವನಿಗೆ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಮಂಗಳನ ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಗ್ರಹ ದೋಷಗಳು ಕೂಡ ಶಮನವಾಗ್ತಾ ಹೋಗ್ತವೆ. ಇನ್ನು ದಾನ ಧರ್ಮವನ್ನ ಮಾಡುವಂಥದ್ದು. ಕೆಂಪು ಬೇಳೆ, ಕೆಂಪು ಬಟ್ಟೆ ಅಥವಾ ಸಿಹಿ ತಿಂಡಿಯನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಗೋ ಸೇವೆಯನ್ನ ಮಾಡುವಂಥದ್ದು. ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ಬೆಲ್ಲವನ್ನ ತಿನ್ನಿಸುವುದರಿಂದ ಕಾರ್ಯಸಿದ್ಧಿ ಹಾಗೂ ಅಭಿವೃದ್ಧಿ ಕೂಡ ಉಂಟಾಗುವಂಥದ್ದನ್ನ ಕಾಣ್ತೀರಾ ಇಂದಿನ ದಿವಸ ನೀವು. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರ ಬಂಡೆಯಷ್ಟು ದೃಢವಾಗಿರಬೇಕಾಗುತ್ತೆ. ಗುರಿಯತ್ತ ಸಾಗಲು ನದಿಯಂತೆ ಹರಿಯುತ್ತಿರಬೇಕಾಗುತ್ತೆ. ನಿಮ್ಮ ರಾಶಿಯ ದೊಡ್ಡ ಶಕ್ತಿಯೇ ನಿಮ್ಮ ತಾಳ್ಮೆ, ದೃಢತೆ ಮತ್ತು ಸತತವಾದಂತಹ ಪ್ರಯತ್ನ. ಜಗತ್ತು ಎಷ್ಟೇ ವೇಗವಾಗಿ ಬದಲಾಗಲಿ ನಿಮ್ಮ ಗುರಿಯ ಮೇಲಿನ ಗಮನ ಎಂದಿಗೂ ಕೂಡ ತಪ್ಪಬಾರದು. ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ಅಡೆತಡೆಗಳು ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ. ಗೂಳಿಯಂತೆ ಧೈರ್ಯದಿಂದ ಸವಾಲುಗಳನ್ನು ಎದುರಿಸುವಂತಹ ಸಾಮರ್ಥ್ಯ ನಿಮಗಿರುವಂಥದ್ದು. ಸಾಧನೆ ಎಂಬುದು ಒಂದೇ ದಿನದಲ್ಲಿ ಸಿಗುವಂತಹ ಫಲವಲ್ಲ, ಅದು ನಿಮ್ಮ ದಿನನಿತ್ಯದ ಸಣ್ಣ ಪ್ರಯತ್ನಗಳ ಮೊತ್ತವಾಗಿರುವಂಥದ್ದು. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮ ನಿಜವಾದಂತಹ ಗೆಲುವು ಎಂಬುದನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಸ್ವತಂತ್ರ ದಿನದ ಈ ಪವಿತ್ರ ಸಂದರ್ಭದಲ್ಲಿ ನಿಮ್ಮೊಳಗಿನ ಅನುಮಾನಗಳು, ಮಡಿವಂತಿಕೆ ಮತ್ತು ಸೋಲಿನ ಭಯಕ್ಕೆ ಮುಕ್ತಿಯನ್ನ ನೀಡಬೇಕಾಗುತ್ತೆ. ಹೊಸ ಬಾಗಿಲುಗಳನ್ನ ತೆರೆಯಲು, ನಿಮ್ಮ ಯಶಸ್ಸಿನ ಸಾಮ್ರಾಜ್ಯವನ್ನ ನಿರ್ಮಿಸಲು ದೃಢವಾದಂತಹ ಹೆಜ್ಜೆಯನ್ನ ಇಡಬೇಕಾದಂತಹ ದಿನವಾಗಿರುವಂಥದ್ದು ಇಂದು ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರ ಸ್ಥಿರತೆ, ತಾಳ್ಮೆ ಮತ್ತು ಸೌಂದರ್ಯಕ್ಕೆ ಹೆಸರಾದಂತಹ ವೃಷಭ ರಾಶಿಯವರಿಗೆ ಇಂದು ಅತ್ಯಂತ ಅನುಕೂಲಕರ ಹಾಗೂ ಪ್ರಗತಿದಾಯಕವಾದಂತಹ ದಿನವಾಗಿರುವಂಥದ್ದು. ನಿಮ್ಮ ನಿಷ್ಠಾವಂತ ಕೆಲಸಕ್ಕೆ ಸೂಕ್ತವಾದಂತಹ ಮನ್ನಣೆ ದೊರೆಯುವಂಥದ್ದು. ವ್ಯಾಪಾರಿಗಳಿಗೆ
ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಶುಭವಾದಂತಹ ಸಮಯವೂ ಕೂಡ ಆಗಿರುವಂತದ್ದು. ನಿಮ್ಮ ಮಾತಿನ ಚಾತುರ್ಯದಿಂದ ಕಠಿಣವಾದಂತಹ ಕೆಲಸಗಳನ್ನ ಸುಲಭವಾಗಿ ಮುಗಿಸುವಂತಹ ದಿನ. ನಾಯಕತ್ವದ ಗುಣಗಳು ನಿಮ್ಮ ಗೌರವವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಯಾವುದೇ ಪ್ರಮುಖ ಯೋಜನೆಯ ನಿರ್ಧಾರವನ್ನ ಆತುರದಲ್ಲಿ ತೆಗೆದುಕೊಳ್ಳದೆ ಚಿಂತಿಸಿ ಮುನ್ನಡೆಯಬೇಕಾಗುತ್ತೆ ಜೀವನದಲ್ಲಿ. ಇನ್ನು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳು ಅಥವಾ ವ್ಯವಹಾರಗಳಿಂದ ಸೂಕ್ತ ಪ್ರತಿಫಲ ಸಿಗುವಂತದ್ದಾಗ್ತದೆ. ಐಷಾರಾಮಿ ವಸ್ತುಗಳ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಣ ಕೂಡ ಖರ್ಚಾಗಬಹುದು. ಹಣಕಾಸಿನ ಹರಿವು ಚೆನ್ನಾಗಿದ್ದರೂ ಕೂಡ ಅನಗತ್ಯ ವೆಚ್ಚಗಳನ್ನ ಆದಷ್ಟು ತಡೆಯಬೇಕಾಗುತ್ತೆ. ಇನ್ನು ಆಸ್ತಿ ಅಥವಾ ದೀರ್ಘಕಾಲದ ಯೋಜನೆಯಲ್ಲಿ ಹೂಡಿಕೆಯನ್ನ ಮಾಡಲು ಈ ದಿನವು ಯೋಗ್ಯವಾಗಿರುವಂತಹ ದಿನವೂ ಕೂಡ ಆಗಿರುವಂಥದ್ದು. ಇನ್ನು ಕುಟುಂಬದ ವಾತಾವರಣ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಕೂಡಿರುವಂತಹ ದಿನವಾಗಿರುವಂಥದ್ದು. ವೈವಾಹಿಕ ಜೀವನದಲ್ಲಿ ಮಧುರತೆ ಇರುವಂಥದ್ದು. ಪ್ರೀತಿ ಪಾತ್ರರ ಜೊತೆ ಸಮಯವನ್ನ ಕಳೆಯಲು ಅಥವಾ ಸಣ್ಣ ಪ್ರವಾಸವನ್ನ ಕೈಗೊಳ್ಳಲು ಕೂಡ ಇದು ಸೂಕ್ತವಾಗಿರುವಂತಹ ದಿನ. ಇನ್ನು ಮನೆಯ ಹಿರಿಯರ ಸಲಹೆಗಳು ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಬಗೆಹರಿಸಲು ಸಹಾಯವನ್ನ ಮಾಡುವಂತದ್ದಾಗ್ತದೆ. ಇನ್ನು ಆರೋಗ್ಯ ಸ್ಥಿತಿಯು ಕೂಡ ಸಾಮಾನ್ಯವಾಗಿ ಅತ್ಯುತ್ತಮವಾಗಿರುವಂಥದ್ದು. ಕೆಲಸದ ಬರದಲ್ಲಿ ಸರಿಯಾದಂತಹ ಸಮಯಕ್ಕೆ ಆಹಾರ ಸೇವಿಸುವುದನ್ನ ಮರೆಯಬೇಡಿ. ಅತಿಯಾದಂತಹ ಸಿಹಿ ಅಥವಾ ಎಣ್ಣೆಯುಕ್ತ ಪದಾರ್ಥಗಳ ಸೇವನೆಯನ್ನ ತಡೆಯುವುದು ಬಹಳ ಮುಖ್ಯವಾಗ್ತದೆ. ಇನ್ನು ಲಘುವಾಗಿ ವ್ಯಾಯಾಮವನ್ನ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು ನಿಮ್ಮ ಶಕ್ತಿಯನ್ನ ಕಾಯ್ದುಕೊಳ್ಳುವಂತದ್ದಾಗ್ತದೆ ಇಂದಿನ ದಿವಸ. ಇನ್ನು ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಬೆಳಗ್ಗೆ ಸ್ನಾನದ ನಂತರ ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನ ಅಂದ್ರೆ ಮಲ್ಲಿಗೆ ಆಗಿರ್ಬೋದು ಅಥವಾ ಕಮಲದ ಹೂವನ್ನ ಅರ್ಪಿಸಿ ಧೂಪ ಅಥವಾ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಕ್ರ ಮಂತ್ರವನ್ನ ಪಠಣಿಯನ್ನ ಮಾಡುವಂಥದ್ದು. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಆರ್ಥಿಕ ಅಭಿವೃದ್ಧಿ ಹಾಗೂ ಕೆಲಸದಲ್ಲಿ ಶುಭ ಫಲಗಳು ಕೂಡ ಸಿಗುವಂಥದ್ದನ್ನ ಕಾಣ್ತೀರ. ಇನ್ನು ಗೋ ಸೇವೆಯನ್ನ ಮಾಡುವಂಥದ್ದು. ಬಿಳಿ ಹಸುವಿಗೆ ಹಸಿರು ಹುಲ್ಲು, ಬೆಲ್ಲ ಅಥವಾ ಅಕ್ಕಿಯನ್ನ ತಿನ್ನಿಸುವುದರಿಂದ ಗ್ರಹ ದೋಷಗಳು ಕೂಡ ಶಮನಗೊಳ್ಳುವಂಥದ್ದಾಗ್ತದೆ. ಇನ್ನು ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಬಿಳಿ ಬಣ್ಣದ ವಸ್ತುಗಳು ಅಂದ್ರೆ ಅಕ್ಕಿ, ಸಕ್ಕರೆ, ಹಾಲನ್ನ ನೀವು ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಸುಗಂಧದ ಬಳಕೆಯನ್ನ ಮಾಡುವಂಥದ್ದು. ಪ್ರತಿದಿನ ಕುತ್ತಿಗೆ ಮತ್ತು ಕೈಗಳಿಗೆ ನೈಸರ್ಗಿಕವಾದಂತಹ ಪರ್ಫ್ಯೂಮ್ ಅಥವಾ ಸುಗಂಧ ದ್ರವ್ಯವನ್ನ ಬಳಸುವುದರಿಂದ ಶುಕ್ರ ಗ್ರಹದ ಬಲ ಹೆಚ್ಚಿ ಧನಾತ್ಮಕ ಶಕ್ತಿಯು ಕೂಡ ಮೂಡುವಂಥದ್ದಾಗ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರೇ, ಗೆಲುವು ಅಂತಿಮವಲ್ಲ, ಸೋಲು ಅಂತ್ಯವಲ್ಲ. ಮುನ್ನಡೆಯುವಂತಹ ಧೈರ್ಯವೇ ಪ್ರಮುಖವಾದುದು. ಮಿಥುನ ರಾಶಿಯಲ್ಲಿ ಜನಿಸಿದಂತಹ ನೀವು ಅದ್ಭುತವಾದಂತಹ ಬುದ್ಧಿಶಕ್ತಿ, ಹೊಂದಾಣಿಕೆ ಗುಣ ಮತ್ತು ಮಾತುಗಾರಿಕೆಯನ್ನ ಹೊಂದಿದವರು. ಜೀವನದ ಹಾದಿಯಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ನಿಮ್ಮ ಚಾಣಾಕ್ಷತನದಿಂದ ಅದನ್ನ ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯ ನಿಮಗಿರುವಂಥದ್ದು. ನೆನಪಿಡಿ, ಪ್ರತಿ ಸೂರ್ಯೋದಯವೂ ಹೊಸ ಆಶಾವಾದ ಮತ್ತು ಹೊಸ ಅವಕಾಶಗಳನ್ನ ತರುವಂಥದ್ದು. ಭೂತಕಾಲದ ತಪ್ಪುಗಳ ಬಗ್ಗೆ ಯೋಚಿಸುತ್ತಾ ಸಮಯವನ್ನ ವ್ಯರ್ಥವನ್ನ ಮಾಡಬೇಡಿ. ವರ್ತಮಾನ ಕಾಲದಲ್ಲಿ ಶ್ರಮಿಸಿ ಭವಿಷ್ಯವನ್ನ ಉಜ್ವಲಗೊಳಿಸಬೇಕಾಗತ್ತೆ. ನಿಮ್ಮ ಕನಸುಗಳನ್ನ ಬೆನ್ನಟ್ಟಿ ಯಾರು ಸಾಧಿಸುತ್ತಾರೆ ಎಂದು ಕಾಯಬೇಡಿ. ಈ ಸ್ವತಂತ್ರ ದಿನದಂದು ನಿಮ್ಮ ಮನಸ್ಸಿನಲ್ಲಿರುವಂತಹ ಭಯ ಮತ್ತು ಅನುಮಾನಗಳಿಂದ ಸ್ವಾತಂತ್ರ್ಯವನ್ನ ಪಡೆಯಿರಿ. ನಿಮ್ಮ ಮೇಲಿರುವಂತಹ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡದಾದಂತಹ ಶಕ್ತಿ. ಎದ್ದು ನಿಲ್ಲಿ, ಧೈರ್ಯದಿಂದ ಹೆಜ್ಜೆಯನ್ನ ಇಡಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಪಾದದಡಿಯಲ್ಲಿ ಬಂದು ಬೀಳುವಂಥದ್ದನ್ನ ನೀವು ನೋಡುವಂತಹ ದಿನವಾಗಿದೆ. ಇಂದು ಮಿಥುನ ರಾಶಿಯ ಅಧಿಪತಿಯಾದಂತಹ ಬುಧ ಗ್ರಹದ ಇಂದು ಮಿಥುನ ರಾಶಿಯವರಿಗೆ ಬುದ್ಧಿವಂತಿಕೆ, ಹೊಸ ಆಲೋಚನೆಗಳು ಮತ್ತು ಸಕಾರಾತ್ಮಕ ಶಕ್ತಿಯಿಂದ ಕೂಡಿದಂತಹ ಶುಭ ದಿನವಾಗಿರುವಂಥದ್ದು. ನಿಮ್ಮ ಹೊಸ ಆಲೋಚನೆಗಳು ಮತ್ತು ಯೋಜನಾ ಶಕ್ತಿಗೆ ಕೆಲಸದ ಸ್ಥಳದಲ್ಲಿ ಶ್ಲಾಘನೆ ಸಿಗುವಂಥದ್ದು. ಮಾತುಕತೆ, ಮಾರ್ಕೆಟಿಂಗ್ ಮತ್ತು IT ಕ್ಷೇತ್ರದಲ್ಲಿ ಇರುವಂತವರಿಗೆ ಈ ದಿನ ಅತ್ಯಂತ ಶುಭಪ್ರದವಾಗಿರುವಂತಹ ದಿನ. ಒಮ್ಮೆಗೆ ಹಲವು ಕೆಲಸಗಳನ್ನ ಕೈಗೆತ್ತಿಕೊಳ್ಳಬೇಡಿ. ಆದ್ಯತೆಯನ್ನು ಆಧರಿಸಿ ಒಂದೊಂದೇ ಕೆಲಸವನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಈ ದಿನವು ಉತ್ತಮವಾಗಿರುವಂತಹ ದಿನ. ಆದಾಯ ಹೆಚ್ಚಿಸಿಕೊಳ್ಳಲು ಹೊಸ ಮಾರ್ಗಗಳು ಕೂಡ ಗೋಚರಿಸುವಂತಹದ್ದು. ಷೇರು ಮಾರುಕಟ್ಟೆ ಅಥವಾ ವ್ಯಾಪಾರದಲ್ಲಿ ತೊಡಗಿಸಿಕೊಂಡವರಿಗೆ ಶುಭ ಫಲ ಕೂಡ ಇರುವಂತದ್ದನ್ನ ಕಾಣ್ತೀರ. ಇನ್ನು ಆತುರದ ನಿರ್ಧಾರದಿಂದ ಅನಗತ್ಯ ವಸ್ತುಗಳಿಗೆ ಹಣವನ್ನ ಖರ್ಚನ್ನ ಮಾಡಬೇಡಿ. ಕುಟುಂಬದಲ್ಲಿ ನಗು, ಸಂತೋಷ ಮುಂದುವರಿತಾ ಇರ್ತದೆ. ಒಟ್ಟಾಗಿ ಸಮಯವನ್ನ ಕಳೆಯಲು ಕೂಡ ಅವಕಾಶ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ದೂರವಾಗಿ ಪ್ರೀತಿಯು ಕೂಡ ಹೆಚ್ಚಾಗುವಂಥದ್ದನ್ನ ಕಾಣ್ತೀರ. ಇನ್ನು ಹಿರಿಯರ ಸಲಹೆಗಳನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಅದು ನಿಮಗೆ ಭವಿಷ್ಯದಲ್ಲಿ ನೆರವಾಗುವಂತಹ ಮಾತುಗಳಾಗಿರ್ತವೆ, ಸಲಹೆಗಳಾಗಿರ್ತವೆ. ಇನ್ನು ಶಾರೀರಿಕವಾಗಿ ಉತ್ತಮವಾದಂತಹ ಆರೋಗ್ಯ ಈ ದಿನ ಇವತ್ತು ನಿಮ್ಮದಿರುತ್ತದೆ. ಇನ್ನು ಗಮನ ಹರಿಸಬೇಕಾದಂತಹ ವಿಷಯ ಏನಪ್ಪಾ ಅಂದ್ರೆ, ನರಗಳ ದೌರ್ಬಲ್ಯ ಅಥವಾ ಮಾನಸಿಕ ಒತ್ತಡದಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ ಇಂದು. ಸಲಹೆಯಾಗಿ ಯೋಗವನ್ನ, ಪ್ರಾಣಾಯಾಮವನ್ನ ಮತ್ತು ಹಸಿರು ತರಕಾರಿಗಳನ್ನ ಆಹಾರದಲ್ಲಿ ಸೇರಿಸಿಕೊಳ್ಳುವುದು
ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಒಂದು ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದು ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಯಾವಾಗ? ಬೆಳಗ್ಗೆ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಎರಡನೆಯದಾಗಿ ಗಣಪತಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ವಿಘ್ನ ನಿವಾರಕನಾದಂತಹ ಗಣಪನಿಗೆ ಗರಿಕೆಯ ಹುಲ್ಲು ಅಂದ್ರೆ ದುರ್ವಾವನ್ನ ಅರ್ಪಿಸಿ ಒಂದು ಸಿಂಪಲ್ ಆಗಿರುವಂತಹ ಮಂತ್ರ ಓಂ ಘಂ ಗಣಪತಿಯೇ ನಮಃ ಎಂದು 11 ಬಾರಿ ಪಠಿಸಬೇಕಾಗತ್ತೆ. ಆಗ ನಿಮ್ಮ ಕೆಲಸದಲ್ಲಿ ಬರುವಂತಹ ವಿಘ್ನಗಳು ದೂರವಾಗುವಂತದ್ದನ್ನ ಕಾಣ್ತೀರ. ಇನ್ನು ಹಸಿರನ್ನ ದಾನವಾಗಿ ಮಾಡಬೇಕಾಗತ್ತೆ. ಬಡವರಿಗೆ ಆಗಿರ್ಬೋದು ಅಥವಾ ಅಗತ್ಯವಿರುವಂತವರಿಗೆ ಆಗಿರ್ಬೋದು ಹಸಿರು ಬೇಳೆಯನ್ನ ಅಂದ್ರೆ ಹೆಸರು ಬೇಳೆಯನ್ನ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನ ದಾನವಾಗಿ ಮಾಡಬೇಕಾಗತ್ತೆ. ಇನ್ನು ಗೋ ಸೇವೆಯನ್ನ ಮಾಡುವಂಥದ್ದು. ಹೆರಿಗೆ ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ಪಾಲಕ್ ಸೊಪ್ಪನ್ನ ತಾಪಿಸಿ ಸೇವಿಸಲು ನೀಡಬೇಕಾಗುತ್ತೆ. ಇನ್ನು ಬುಧನ ಮಂತ್ರವನ್ನ ಪಠಣೆಯನ್ನ ಮಾಡುವಂಥದ್ದು ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಬುಧ ಗ್ರಹದ ದೋಷ ಶಮನವಾಗಿ ಧನ ಲಾಭವಾಗುವಂಥದ್ದನ್ನ ಕಾಣ್ತೀರಾ. ಕಟಕ ರಾಶಿಯವರೇ, ನೀವು ಅತ್ಯಂತ ಭಾವನಾತ್ಮಕ, ಕರುಣಾಮಯಿ ಮತ್ತು ಅಪಾರವಾದಂತಹ ಆಂತರಿಕ ಶಕ್ತಿಯನ್ನ ಹೊಂದಿದವರು. ಜೀವನದಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ಸಂಕಷ್ಟಗಳು ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವಂತಹ ಆತಂಕ, ಭಯಗಳು ತೊರೆದು ನೀವು ಮುನ್ನಡೆಯಬೇಕಾಗುತ್ತೆ. ಸೋಲುಗಳು ನಿಮ್ಮನ್ನ ಕುಗ್ಗಿಸಲು ಬರುವುದಿಲ್ಲ, ಬದಲಿಗೆ ನಿಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಬರುವಂತದ್ದು. ನಿಮ್ಮ ಆಂತರಿಕವಾದಂತಹ ಸಾಮರ್ಥ್ಯ ಮತ್ತು ಪ್ರತಿಭೆಯ ಮೇಲೆ ನಂಬಿಕೆಯನ್ನ ಇಡಬೇಕಾಗುತ್ತೆ. ಅಲೆಗಳು ಬಂದು ಅಪ್ಪಳಿಸುತ್ತವೆ ಎಂದು ಸಮುದ್ರವು ತನ್ನ ಶಾಂತತೆಯನ್ನ ಬಿಡುವುದಿಲ್ಲ. ಸವಾಲುಗಳು ಎದುರಾದವು ಎಂದು ಧೀರನು ತನ್ನ ಗುರಿಯನ್ನ ಕೂಡ ಯಾವುದೇ ಕಾರಣಕ್ಕೂ ಮರೆಯುವುದಿಲ್ಲ. ಇಂದು ಸ್ವತಂತ್ರ ದಿನದ ಈ ಶುಭ ಸಂದರ್ಭಗಳಲ್ಲಿ ನಿಮ್ಮೊಳಗಿನ ನಕಾರಾತ್ಮಕವಾದಂತಹ ಆಲೋಚನೆಗಳಿಂದ ಮುಕ್ತಿಯನ್ನ ಪಡೆದು ಹೊಸ ಕನಸುಗಳತ್ತ ಹೆಜ್ಜೆಯನ್ನ ಹಾಕಬೇಕಾಗತ್ತೆ. ನಿರಂತರ ಶ್ರಮ ಮತ್ತು ಆತ್ಮವಿಶ್ವಾಸ ನಿಮ್ಮ ಜೊತೆಗಿದ್ದರೆ ಯಶಸ್ಸು ನಿಮ್ಮ ಪಾದದಲ್ಲಿರುವಂತದ್ದು. ಎದ್ದು ನಿಲ್ಲಬೇಕಾಗತ್ತೆ. ನಿಮ್ಮ ಗುರಿಯತ್ತ ಧೈರ್ಯವಾಗಿ ಮುನ್ನಡೆಯಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಕಟಕ ರಾಶಿಯ ಅಧಿಪತಿ ಚಂದ್ರನ ಈ ದಿನ ನಿಮ್ಮ ರಾಶಿಯಲ್ಲಿ ಗುರುವಿನ ಶುಭ ಸ್ಥಾನ ಇರುವುದರಿಂದ ಧನಾತ್ಮಕ ಶಕ್ತಿ ಹಾಗೂ ಮನಸ್ಸಿಗೆ ಶಾಂತಿಯು ಕೂಡ ಲಭಿಸುವಂತದ್ದಾಗ್ತದೆ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಹಾಗೂ ಕಠಿಣವಾದಂತಹ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ದೊರೆಯುವಂತದ್ದಾಗ್ತದೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹೊಸ ಉದ್ಯೋಗ ಅವಕಾಶಗಳು ಅಥವಾ ಹೆಚ್ಚುವರಿ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತಹ ದಿನ. ಕೆಲಸದಲ್ಲಿ ವಿಳಂಬ ಧೋರಣೆ ತೊರೆದು ಆದ್ಯತೆಗಳ ಮೇರೆಗೆ ಕೆಲಸಗಳನ್ನ ಪೂರ್ಣಗೊಳಿಸುವುದು ಕೂಡ ಸೂಕ್ತವಾಗಿರುವಂತದ್ದು. ಇನ್ನು ಹಣಕಾಸಿನ ಹರಿವು ಸ್ಥಿರವಾಗಿರುವಂತದ್ದು. ನಿರೀಕ್ಷಿತ ಮೂಲಗಳಿಂದ ಸಣ್ಣ ಪ್ರಮಾಣದ ಆರ್ಥಿಕ ಸಹಾಯ ಕೂಡ ನಿಮಗೆ ಸಿಗಬಹುದಾದಂತಹ ದಿನ. ಇನ್ನು ನಿಮ್ಮ ಕುಟುಂಬದಲ್ಲಿ ಅವಶ್ಯಕತೆಗಳಿಗಾಗಿ ಧನ ವ್ಯಯವಾಗುವಂತಹದ್ದನ್ನ ನೋಡ್ತೀರ. ಸಾಲ ಕೊಡುವುದು ಅಥವಾ ಯಾವುದೇ ಆಂತರಿಕವಾದಂತಹ ಹೂಡಿಕೆ ನಿರ್ಧಾರಗಳನ್ನ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸದಸ್ಯರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ಮನೆಯಲ್ಲಿ ಶುಭ ವಾತಾವರಣವು ಕೂಡ ಇರುವಂತದ್ದಾಗ್ತದೆ. ಸಂಗಾತಿ ಹಾಗೂ ಮಕ್ಕಳಿಂದ ಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಗುವಂತದ್ದಾಗ್ತದೆ. ಭಾವನಾತ್ಮಕವಾಗಿ ಧೈರ್ಯವು ಕೂಡ ತುಂಬಿರುವಂತಹದ್ದು. ಇನ್ನು ಹಿರಿಯರ ಆರೋಗ್ಯವು ಕೂಡ ಸುಧಾರಣೆಗೆ ಬರುತ್ತೆ ಮತ್ತು ಅವರ ಸಲಹೆಗಳು ನಿಮಗೆ ಪ್ರಗತಿಗೆ ದಾರಿ ದೀಪವಾಗುವಂತದ್ದನ್ನ ಕಾಣುವಂತಹ ದಿನವಾಗ್ತಾ ಇದೆ. ಇನ್ನು ಆರೋಗ್ಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳಿರುವುದಿಲ್ಲ ನಿಮಗೆ. ಚಂದ್ರನ ಶುಭ ಪ್ರಭಾವದಿಂದ ಮನಸ್ಸಿನ ಆತಂಕಗಳು ನಿವಾರಣೆಯಾಗಿ ಉತ್ಸಾಹ ಕೂಡ ಹೆಚ್ಚಾಗಿರುವಂತದ್ದನ್ನ ಕಾಣ್ತೀರ. ಇನ್ನ ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆ ಹಾಗೂ ಸಮತೋಲಿತ ದಿನಚರಿಯನ್ನ ಕಾಪಾಡಿಕೊಂಡು ನೀವು ಹೋಗಬೇಕಾದಂತಹ ದಿನವಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಇಂದು ಶಿವನ ಆರಾಧನೆಯನ್ನ ಮಾಡಬೇಕಾಗತ್ತೆ. ಶಿವಲಿಂಗಕ್ಕೆ ಹಾಲು ಮತ್ತು ಶುದ್ಧವಾದಂತಹ ನೀರನ್ನು ಅರ್ಪಿಸಿ ಓಂ ನಮಃ ಶಿವಾಯ ಎಂಬ ಸರಳವಾದಂತಹ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗತ್ತೆ. ಇನ್ನು ಚಂದ್ರ ಮಂತ್ರವನ್ನ ಜಪ ಮಾಡುವಂಥದ್ದು ಯಾವುದಂದ್ರೆ ಓಂ ಶ್ರಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮಾನಸಿಕ ನೆಮ್ಮದಿಯು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಬಿಳಿ ಬಣ್ಣದ ಬಟ್ಟೆ, ಹಾಲನ್ನಾಗಿರ್ಬೋದು, ಅಕ್ಕಿಯನ್ನಾಗಿರ್ಬೋದು ಅಥವಾ ಬಿಳಿ ಸಿಹಿ ತಿಂಡಿಯನ್ನಾಗಿರ್ಬೋದು ಬಡವರಿಗೆ ಅಥವಾ ಅರ್ಚಕರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ತಾಯಿಯ ಆಶೀರ್ವಾದವನ್ನ ಬೆಳಗ್ಗೆ ಎದ್ದ ತಕ್ಷಣ ತಾಯಿಯ ಅಥವಾ ಮನೆಯ ಹಿರಿಯ ಮಹಿಳೆಯರ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇನ್ನು ವಿಷ್ಣು ಸಹಸ್ರನಾಮ ಪಠಣೆಯನ್ನ ಮಾಡುವಂಥದ್ದು. ವಿಷ್ಣು ಸಹಸ್ರನಾಮ ಅಥವಾ ಲಲಿತ ಸಹಸ್ರನಾಮ ಪಠಿಸುವುದರಿಂದ ಕಾರ್ಯಗಳಲ್ಲಿ ಎದುರಾಗುವಂತಹ ವಿಘ್ನಗಳು ನಿವಾರಣೆಯಾಗುವಂಥದ್ದನ್ನ ಕಾಣ್ತೀರಾ. ಸಿಂಹರಾಶಿಯವರೇ,
ನೋಡಿ, ಕಾಡಿನ ರಾಜ ಸಿಂಹ ಸವಾಲುಗಳನ್ನ ನೋಡಿ ಅಂಜುವುದಿಲ್ಲ. ಅದು ಯಾವುದೇ ಕಾರಣಕ್ಕೂ ತಾನೇ ದಾರಿಯನ್ನ ಮಾಡಿಕೊಂಡು ಮುನ್ನಡೆಯುತ್ತದೆ. ಸಿಂಹ ರಾಶಿಯಲ್ಲಿ ಜನಿಸಿದಂತಹ ನೀವು ಹುಟ್ಟಿನಿಂದಲೇ ಆತ್ಮವಿಶ್ವಾಸ ಮತ್ತು ಗಾಂಭೀರ್ಯವನ್ನ ಹೊತ್ತು ತಂದವರು. ನಿಮ್ಮ ಸತ್ವವನ್ನ ಯಾರೂ ಕೂಡ ಕುಗ್ಗಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳು ನಿಮ್ಮನ್ನ ಸೋಲಿಸಲು ಬರುವುದಿಲ್ಲ. ನಿಮ್ಮೊಳಗಿರುವಂತಹ ಸಿಂಹದಂತಹ ಧೈರ್ಯವನ್ನ ಹೊರತರಲು ಬರುವಂತದ್ದಾಗ್ತದೆ. ನಿಮ್ಮ ಬಲ ಮತ್ತು ದೌರ್ಬಲ್ಯ ಎರಡೂ ಕೂಡ ನಿಮ್ಮ ಮನಸ್ಸಿನಲ್ಲಿದೆ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮನ್ನ ಹೇಗೆ ನೋಡುತ್ತೀರಿ ಎಂಬುದು ಬಹಳ ಮುಖ್ಯವಾಗ್ತದೆ. ಇತರರ ಮಾತಿಗೆ ನಿಮ್ಮ ಉತ್ಸಾಹ ಕುಂದದಿರಲಿ, ನಿಮ್ಮ ಗುರಿ ದೊಡ್ಡದಾಗಿರಲಿ, ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕಾಗತ್ತೆ. ಇಂದು ಭಾರತದ ಸ್ವಾತಂತ್ರ್ಯ ದಿನದ ಸಂಭ್ರಮದಂತೆ ನಿಮ್ಮೊಳಗಿನ ಭಯ, ಸ್ವಯಂ ಸಂಶಯ ಮತ್ತು ಸೋಲಿನ ಆಲೋಚನೆಗಳಿಂದ ನಿಮಗೂ ಮುಕ್ತಿ ಸಿಗುವಂತದ್ದಾಗಲಿ. ನಿಮ್ಮ ಹೆಜ್ಜೆಯಲ್ಲಿ ದೃಢತೆ ಇರಲಿ, ನಿಮ್ಮ ದೃಷ್ಟಿಯಲ್ಲಿ ಯಶಸ್ಸಿನ ಬೆಳಕಿರಲಿ. ಎದ್ದು ನಿಲ್ಲಿ, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಡಿ ಮತ್ತು ಜಗತ್ತನ್ನ ಗೆದ್ದು ತೋರಿಸಬೇಕಾಗುತ್ತೆ. ಇಂದಿನ ದಿವಸ ನೀವು ಇಂದು ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಈ ದಿನದಂದು ಸಿಂಹರಾಶಿಯವರಿಗೆ ನಾಯಕತ್ವದ ಗುಣ, ಸಕಾರಾತ್ಮಕವಾದಂತಹ ಶಕ್ತಿ ಮತ್ತು ದೂರದೃಷ್ಟಿಯ ಚಿಂತನೆಗಳು ಕೂಡ ಹೆಚ್ಚಾಗುವಂತಹ ದಿನವಾಗಿರುವಂಥದ್ದು. ವೃತ್ತಿ ಜೀವನದಲ್ಲಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಸೂಕ್ತವಾದಂತಹ ಗೌರವ ಹಾಗೂ ಪ್ರಶಂಸೆ ಲಭಿಸುವಂಥದ್ದು. ಹೊಸ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳಲು ಇದು ಸೂಕ್ತವಾಗಿರುವಂತಹ ಸಮಯವೂ ಕೂಡ ಆಗಿರುವಂಥದ್ದು. ಇನ್ನು ತಂಡವನ್ನ ಮುನ್ನಡೆಸುವಲ್ಲಿ ಯಶಸ್ವಿಯಾಗುವಂತಹದ್ದು ನಿಮ್ಮದು. ಮೇಲಾಧಿಕಾರಿಗಳು ಬಾಂಧವ್ಯ ವೃದ್ಧಿಯಾಗುವಂಥದ್ದು. ಹೊಸ ಯೋಜನೆಗಳ ಸಮಾಲೋಚನೆಗೆ ಶುಭವಾದಂತಹ ದಿನ. ಅತಿಯಾದಂತಹ ಆತ್ಮವಿಶ್ವಾಸವನ್ನ ಬದಿಗಿಟ್ಟು ಸಹೋದ್ಯೋಗಿಗಳ ವಿಚಾರಗಳಿಗೂ ಆದ್ಯತೆಯನ್ನ ನೀಡಿ ಕೆಲಸ ಮಾಡಿದರೆ ಯಶಸ್ಸು ಖಂಡಿತ ನಿಶ್ಚಯವಾಗಿ ನಿಮ್ಮದಾಗುವಂಥದ್ದು. ಇನ್ನ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುವಂಥದ್ದು. ವ್ಯಾಪಾರ ಹಾಗೂ ಉದ್ಯೋಗದಿಂದ ಉತ್ತಮ ಲಾಭ ತರುವಂತಹ ಹೊಸ ಅವಕಾಶಗಳು ಕೂಡ ದೊರೆಯುವಂತದ್ದಾಗ್ತದೆ. ಐಷಾರಾಮಿ ವಸ್ತುಗಳು ಅಥವಾ ಹವ್ಯಾಸಗಳಿಗಾಗಿ ಅತಿಯಾದಂತಹ ಹಣ ವೆಚ್ಚ ಮಾಡುವುದನ್ನ ತಡೆಯಬೇಕಾಗುತ್ತೆ. ಇನ್ನು ಆತುರದ ನಿರ್ಧಾರ ತೆಗೆದುಕೊಳ್ಳದೆ ಅನುಭವಿಗಳ ಸಲಹೆಯನ್ನ ಪಡೆದು ಆರ್ಥಿಕ ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ನಿಮ್ಮ ಪ್ರಭಾವ ಮತ್ತು ಜವಾಬ್ದಾರಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸಂಗಾತಿಯೊಂದಿಗೆ ಸುಂದರವಾದಂತಹ ಹಾಗೂ ಭಾವನಾತ್ಮಕವಾದಂತಹ ಸಮಯವನ್ನ ಕೂಡ ಕಳೆಯುವಂತದಾಗ್ತದೆ. ಇನ್ನು ಹಳೆಯ ಮನಸ್ತಾಪಗಳಿದ್ದರೆ ಮುಕ್ತ ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಯುವಂತದ್ದನ್ನ ಕಾಣುತ್ತೆ. ಮಾತಿನಲ್ಲಿ ಕಠೋರತೆ ಇರದಂತೆ ನೋಡಿಕೊಳ್ಳಬೇಕಾಗುತ್ತೆ. ಸಣ್ಣ ವಿಷಯಗಳಿಗೆ ಕೋಪಗೊಳ್ಳಬೇಡಿ ಯಾವುದೇ ಕಾರಣಕ್ಕೂ. ಒಟ್ಟಾರೆಯಾಗಿ ಶಕ್ತಿ ಮತ್ತು ಉತ್ಸಾಹ ಉತ್ತಮವಾಗಿರುವಂತದ್ದು ನಿಮ್ಮದು. ಅತಿಯಾದಂತಹ ಕೆಲಸದ ಒತ್ತಡ ಹಾಗೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸದಿರುವುದರಿಂದ ಪಿತ್ತ ಹಾಗೂ ಜಠರಕ್ಕೆ ಸಂಬಂಧಿಸಿದಂತಹ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಹಾಗೂ ಮಸಾಲೆಯುಕ್ತ ಆಹಾರದಿಂದ ದೂರವಿರಬೇಕಾಗುತ್ತೆ. ಕಣ್ಣಿನ ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಬೇಕಾಗುತ್ತೆ. ಇಂದು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಅಕ್ಷತೆ ಮತ್ತು ಬೆಲ್ಲವನ್ನ ಸೇರಿಸಿ ಸೂರ್ಯದೇವನಿಗೆ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಸೂರ್ಯನ ಕೃಪೆಗಾಗಿ ದಿನಕ್ಕೆ ಕನಿಷ್ಠ ಒಮ್ಮೆಯಾದರೂ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಬೆಳಗಿನ ವೇಳೆ ಓಂ ಭೂಂ ಭುವಸ್ವಹ ಎಂಬ ಗಾಯತ್ರಿ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಆತ್ಮವಿಶ್ವಾಸ ಮತ್ತು ತೇಜಸ್ಸು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಆರ್ಥಿಕ ಪ್ರಗತಿ ಹಾಗೂ ಗ್ರಹ ದೋಷ ಶಮನಕ್ಕಾಗಿ ಗೋಧಿ, ಬೆಲ್ಲ ಅಥವಾ ತಾಮ್ರದ ವಸ್ತುವನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇಂದಿನ ದಿವಸ ನೀವು ಕನ್ಯಾ ರಾಶಿಯವರ ಸ್ಪಷ್ಟ ಆಲೋಚನೆ ಮತ್ತು ಶಿಸ್ತುಬದ್ಧವಾದಂತಹ ಪರಿಶ್ರಮವೇ ಯಶಸ್ಸಿನ ಅತಿ ದೊಡ್ಡದಾದಂತಹ ರಹಸ್ಯ. ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ನೀವು ವಿಶ್ಲೇಷಣಾತ್ಮಕ ಮನೋಭಾವ ಮತ್ತು ಸಂಘಟನಾ ಶಕ್ತಿಗೆ ಹೆಸರುವಾಸಿಯಾದವರು. ಪ್ರತಿಯೊಂದು ಸಣ್ಣ ವಿವರವನ್ನ ಸೂಕ್ಷ್ಮವಾಗಿ ಗಮನಿಸುವಂತಹ ನಿಮ್ಮ ಸಾಮರ್ಥ್ಯವೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ. ಜೀವನದಲ್ಲಿ ಅಡೆತಡೆಗಳು ಎದುರಾದಾಗ ದಾರಿಯನ್ನ ತಪ್ಪಬೇಡಿ. ಅವು ನಿಮ್ಮ ಸಾಮರ್ಥ್ಯವನ್ನ ಪರೀಕ್ಷಿಸಲು ಬಂದಂತಹ ಸವಾಲುಗಳಷ್ಟೇ. ನೆನಪಿಡಿ, ಪರಿಪೂರ್ಣತೆ ಎಂಬುದು ಒಂದೇ ದಿನದಲ್ಲಿ ಸಿಗುವಂತಹ ವಸ್ತುವಲ್ಲ, ಅದು ದಿನನಿತ್ಯದ ಸತತ ಅಭ್ಯಾಸ. ಇತರರ ನಕಾರಾತ್ಮಕ ಮಾತುಗಳಿಗೆ ಕಿವಿಗೊಡದೆ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆಯನ್ನ ಇಡಬೇಕಾಗುತ್ತೆ. ಸ್ವಾತಂತ್ರ್ಯ ದಿನದ ಈ ಪವಿತ್ರ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಅತಿಯಾದಂತಹ ಚಿಂತೆ ಮತ್ತು ಸ್ವಯಂ ಸಂಶಯಗಳಿಂದ ಮುಕ್ತಿಯನ್ನ ಪಡೆಯಬೇಕಾಗುತ್ತೆ. ನಿಮ್ಮ ಕಠಿಣವಾದಂತಹ ಪರಿಶ್ರಮ ಮತ್ತು ವಿವೇಚನೆಗೆ ಜಗತ್ತನ್ನ ಬದಲಾಯಿಸುವಂತಹ ಶಕ್ತಿ ಇದೆ. ಇನ್ನ ನಿಮ್ಮ ಗುರಿಯತ್ತ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಇಂದಿನ ದಿವಸ ನೀವು ಇಂದು ಕಾರ್ಯಕ್ಷಮತೆ ಮತ್ತು ನಿಖರತೆಯನ್ನ ನೋಡುವುದಾದರೆ ಕನ್ಯಾ ರಾಶಿಯ ಅಧಿಪತಿ ಬುಧ ಇಂದು ಬುದ್ಧಿವಂತಿಕೆ, ವಿವೇಚನೆ ಮತ್ತು ಚತುರತೆಯಿಂದ ಸವಾಲುಗಳನ್ನ ಎದುರಿಸಿ ಗೆಲ್ಲುವಂತಹ ಸುಂದರ ದಿನವಾಗಿರುವಂತದ್ದು ನಿಮಗೆ. ನಿಮ್ಮ ಬುದ್ಧಿವಂತಿಕೆ ಹಾಗೂ ಕೆಲಸದಲ್ಲಿನ ನಿಖರತೆ ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವಂತದ್ದು. ಸಂಕೀರ್ಣವಾದಂತಹ ಯೋಜನೆಗಳನ್ನ ಸರಳವಾಗಿ ಪೂರ್ಣಗೊಳಿಸುವಂತಹ ದಿನ. ಉದ್ಯೋಗ ಬದಲಾವಣೆ ಏನಾದ್ರೂ ಮಾಡಬೇಕಂತ ಇದ್ರೆ ಸೂಕ್ತವಾದಂತಹ ಆಫರ್ಗಳು ಕೂಡ ನಿಮಗೆ ಬರುವಂತದ್ದಾಗ್ತದೆ. ವೃತ್ತಿ ಕ್ಷೇತ್ರದಲ್ಲಿ ಪ್ರಶಂಸೆ ದೊರೆಯುವಂತಹ ದಿನ ಕೂಡ ಆಗಿರುವಂತದ್ದು. ಸಹೋದ್ಯೋಗಿಗಳ ಸಣ್ಣ ಪುಟ್ಟ ತಪ್ಪುಗಳನ್ನ ಅತಿಯಾಗಿ ವಿಮರ್ಶೆಯನ್ನ ಮಾಡಬೇಡಿ. ಸೌಮ್ಯ ರೀತಿಯಲ್ಲಿ ತಿದ್ದಿ ಹೇಳುವುದು ಕೂಡ ಒಳ್ಳೆಯದಾಗುವಂತದ್ದು. ಇನ್ನು ಆರ್ಥಿಕವಾಗಿ ಇಂದಿನ ದಿನ ನೀವು ಸ್ಥಿರವಾಗಿ
ಸ್ಥಿರವಾಗಿರುವಂತದ್ದು ಆರ್ಥಿಕ ಪರಿಸ್ಥಿತಿ, ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಯೋಚಿಸಿ ಹೂಡಿಕೆ ಮಾಡಿದರೆ ಧನಾತ್ಮಕವಾದಂತಹ ಫಲವು ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವಲ್ಲಿ ಕನ್ಯಾ ರಾಶಿಯವರು ಎತ್ತಿದ ಕೈ ಇದ್ದಂತೆ. ಇಂದು ನೀವು ಕೂಡ ನಿಮ್ಮ ಬಜೆಟ್ ಸಂಪೂರ್ಣ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತದ್ರಲ್ಲಿ ನೀವು ನಿಭಾಯಿಸ್ತೀರಾ. ಇನ್ನ ಮನೆಯಲ್ಲಿ ಶಾಂತಿ ಮತ್ತು ಆಹ್ಲಾದಕರ ವಾತಾವರಣವನ್ನ ನೋಡುವಂತಹ ದಿನ. ಕುಟುಂಬದ ಹಿರಿಯರ ಆರೋಗ್ಯ ಕೂಡ ಸುಧಾರಿಸುವಂತದ್ದಾಗ್ತದೆ. ಇನ್ನ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನ ಕಳೆಯಲು ಅವಕಾಶ ಕೂಡ ಸಿಗುವಂತಹ ದಿನ. ಸಣ್ಣ ಪ್ರವಾಸ ಅಥವಾ ಔಟಿಂಗ್ ಯೋಜನೆಯನ್ನ ಕೂಡ ಮಾಡಬಹುದಾದಂತಹ ದಿನ. ಇನ್ನ ಮಾತಿನಲ್ಲಿ ಸ್ಪಷ್ಟತೆ ಮತ್ತು ಪ್ರೀತಿ ಕೂಡ ಇರಬೇಕಾಗುತ್ತೆ. ಕುಟುಂಬದ ನಿರ್ಧಾರಗಳಲ್ಲಿ ನಿಮ್ಮ ಸಲಹೆಗೆ ಹೆಚ್ಚಿನ ಮಹತ್ವ ಕೂಡ ಸಿಗುವಂತಿದೆ. ಇನ್ನ ಒಟ್ಟಾರೆಯಾಗಿ ಆರೋಗ್ಯ ಉತ್ತಮವಾಗಿರುವಂತದ್ದು. ಹೊಟ್ಟೆಗೆ ಸಂಬಂಧಿಸಿದಂತ ಅಜೀರ್ಣ ಅಥವಾ ನರಗಳ ಆಯಾಸ ಉಂಟಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಇನ್ನ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಹಾಗೂ ದಿನವಿಡೀ ತೇವಾಂಶ ಕಾಯ್ದುಕೊಳ್ಳಲು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇನ್ನ ಇಂದು ಗಣಪತಿಯ ಪೂಜೆಯನ್ನ ಮಾಡುವಂತದ್ದು. ಬೆಳಗ್ಗೆ ಸ್ನಾನದ ನಂತರ ವಿಘ್ನ ನಿವಾರಕ ಗಣಪತಿಗೆ ಘರಿಕೆ ಹುಲ್ಲನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಬುಧ ಗ್ರಹದ ಜಪವನ್ನ ಮಾಡುವಂತದ್ದು. ಓಂ ಬುಧಾಯ ನಮಃ ಅಥವಾ ಓಂ ಬುಧ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಬುದ್ಧಿಶಕ್ತಿ ಹಾಗೂ ಕೆಲಸದಲ್ಲಿ ಸ್ಪಷ್ಟತೆಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಬಡವರಿಗೆ ಅಥವಾ ದೇವಾಲಯಕ್ಕೆ ಹಸಿರು ಬೇಳೆ ಅಂದ್ರೆ ಹೆಸರು ಕಾಳನ್ನ ಅಥವಾ ಹಸಿರು ತರಕಾರಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಚಪಾತಿ ಅಥವಾ ನೆನೆಸಿದಂತಹ ಹೆಸರು ಕಾಳನ್ನ ತಿನ್ನಿಸುವುದರಿಂದ ಜಾತಕದಲ್ಲಿನ ದೋಷಗಳು ಕೂಡ ನಿವಾರಣೆ ಆಗ್ತವೆ. ಇನ್ನು ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು ಅಥವಾ ಆಲಿಸುವುದು ಕನ್ಯಾ ರಾಶಿಯವರಿಗೆ ಆರ್ಥಿಕ ಮತ್ತು ಮಾನಸಿಕ ಶಾಂತಿಯನ್ನ ತರುವಂತದ್ದಾಗ್ತದೆ. ತುಲಾ ರಾಶಿಯವರ ಸಮತೋಲನವೇ ನಿಮ್ಮ ಶಕ್ತಿ, ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಯಶಸ್ಸು. ತುಲಾ ರಾಶಿಯಲ್ಲಿ ಜನಿಸಿದಂತಹ ನೀವು ಸದಾ ನ್ಯಾಯ, ಸಮತೋಲನ ಮತ್ತು ಶಾಂತಿಯನ್ನ ಬಯಸುವವರು. ಆದರೆ ಜೀವನವು ಎಂದರೆ ಕೇವಲ ಶಾಂತವಾಗಿರುವುದಲ್ಲ, ಎದುರಾಗುತ್ತಿರುವಂತಹ ಬಿರುಗಾಳಿಯನ್ನ ಎದುರಿಸಿ ನಿಲ್ಲುವುದು. ಜೀವನದಲ್ಲಿ ಸವಾಲುಗಳು ಎದುರಾದಾಗ ನನ್ನಿಂದ ಸಾಧ್ಯವಿಲ್ಲ ಎಂದು ಹಿಂಜರಿಯಬೇಡಿ. ಏಕೆಂದರೆ ಭಗವಂತ ನಿಮಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕಷ್ಟಗಳನ್ನ ನೀಡುತ್ತಾನೆ. ಆದರೆ ಅದನ್ನ ಎದುರಿಸಿ ಗೆಲ್ಲುವಂತಹ ಕೌಶಲ್ಯ ಮತ್ತು ತಾಳ್ಮೆ ತುಲಾ ರಾಶಿಯವರಾದಂತಹ ನಿಮ್ಮಲ್ಲಿ ಅಪಾರವಾಗಿದೆ. ಇತರರನ್ನ ತೂಗಿ ನೋಡುವಂತಹ ತಕ್ಕಡಿಯಂತೆ ಇರುವಂತಹ ನೀವು ಮೊದಲು ನಿಮ್ಮಲ್ಲಿರುವಂತಹ ಅಪಾರ ಶಕ್ತಿಯನ್ನ ಗುರುತಿಸಬೇಕಾಗುತ್ತೆ. ಇಂದು ಭಾರತವು ಸ್ವಾತಂತ್ರ್ಯೋತ್ಸವವನ್ನ ಆಚರಿಸುತ್ತಿರುವಂತಹ ಶುಭಗಳಿಗೆ ಆಗಿದೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಅನುಮಾನ, ಭಯ ಮತ್ತು ಜನರ ಏನೆನ್ನುವರೋ ಎಂಬ ಹಿಂಜರಿಕೆಯಿಂದ ನಿಮಗೂ ಕೂಡ ಹಿಂದೆ ಸ್ವಾತಂತ್ರ್ಯ ಸಿಗುವಂತದ್ದು. ಬೇರೆಯವರ ಮೆಚ್ಚುಗೆಗಾಗಿ ನಿಮ್ಮ ಕನಸುಗಳನ್ನ ಬಲಿ ಕೊಡಬೇಡಿ. ನಿಮ್ಮ ತೀರ್ಮಾನಗಳ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಪ್ರತಿದಿನವೂ ಹೊಸ ಮುಂಜಾನೆ, ಹೊಸ ಅವಕಾಶ ಎದ್ದು ನಿಲ್ಲಬೇಕಾಗುತ್ತೆ. ಧೈರ್ಯವಾಗಿ ಹೆಜ್ಜೆಯನ್ನ ಮುಂದಿಡಿ. ನಿರಂತರ ಪರಿಶ್ರಮದಿಂದ ನಿಮ್ಮ ಗುರಿಯನ್ನ ತಲುಪಿ ತೋರಿಸುವಂತದಾಗ್ತದೆ. ಯಶಸ್ಸು ನಿಮ್ಮ ಪಾದದಲ್ಲಿ ಇರುವಂತದ್ದನ್ನ ನೀವು ಕಾಣುವಂತದಾಗ್ತದೆ. ಇಂದು ತುಲಾ ರಾಶಿಯ ಅಧಿಪತಿಯಾದಂತಹ ಶುಕ್ರ ನಿಮ್ಮ ರಾಶಿಗೆ ಉದ್ಯೋಗ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸು ಹಾಗೂ ಗೌರವ ತರುವಂತಹ ದಿನವಾಗಿದೆ. ಸ್ವತಂತ್ರ ದಿನದ ಈ ಶುಭ ಸಂದರ್ಭಗಳಲ್ಲಿ ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದ ನಿಮ್ಮ ಪ್ರಗತಿಯ ಹಾದಿಯು ಕೂಡ ಸುಗಮವಾಗುವಂತದ್ದು. ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕೆಲಸಕ್ಕೆ ಭಾರಿ ಮನ್ನಣೆ ದೊರೆಯುವಂತದ್ದು. ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳು ಮತ್ತು ಕಾರ್ಯವೈಶೈಲಿಯನ್ನ ಪ್ರಶಂಸಿಸುವಂತಹ ದಿನ. ಹೊಸ ಉದ್ಯೋಗ ಅಥವಾ ಹುದ್ದೆಗೆ ಪ್ರಯತ್ನಿಸುತ್ತಿದ್ದರೆ ಉತ್ತಮ ಅವಕಾಶಗಳು ಕೂಡ ಎದುರಾಗುವಂತಹದ್ದು. ಇನ್ನು ಸಹೋದ್ಯೋಗಿಗಳೊಂದಿಗೆ ಸಮತೋಲಿತ ನಡವಳಿಕೆ ಕಾಯ್ದುಕೊಂಡರೆ ಜಟಿಲವಾದಂತಹ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸಬಹುದಾದಂತಹ ದಿನ. ಇನ್ನು ಶ್ರಮಕ್ಕೆ ತಕ್ಕಂತೆ ಧನ ಲಾಭ ಮತ್ತು ಹೊಸ ಆದಾಯದ ಮಾರ್ಗಗಳು ಕೂಡ ತೆರೆದುಕೊಳ್ಳುವಂತಹದ್ದು. ಆತುರದ ಹೂಡಿಕೆ ಅಥವಾ ಅನಗತ್ಯ ಐಷಾರಾಮಿ ಖರ್ಚುಗಳನ್ನ ನಿಯಂತ್ರಿಸುವುದು ಬಹಳ ಉತ್ತಮ. ಇನ್ನು ಆರ್ಥಿಕ ಸ್ಥಿತಿ ಸ್ಥಿರವಾಗಿರುವಂತದ್ದು. ಆದರೆ ಸ್ನೇಹಿತರ ಅಥವಾ ಅಪರಿಚಿತರ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ಇಂದಿನ ದಿನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಕೂಡ ನೆಲೆಸಿರುವಂತದ್ದು. ಜೀವನ ಸಂಗಾತಿಯ ಬೆಂಬಲ ಸಿಗುವಂತದ್ದು. ಜೀವನ ಸಂಗಾತಿಯೊಂದಿಗಿನ ಸಂಬಂಧ ಸದೃಢವಾಗಲಿದ್ದು ಅವರ ಪ್ರಮುಖ ಸಲಹೆಗಳು ನಿಮಗೂ ಆಗುವಂತಹ ತೊಂದರೆಗಳನ್ನ ತಪ್ಪಿಸುವಂತದ್ದಾಗ್ತದೆ. ಇನ್ನು ಮನೆಯ ಹಿರಿಯರಿಂದ ಆಶೀರ್ವಾದ ಕೂಡ ಸಿಗುವಂತದ್ದು ಹಾಗೂ ಸುಖ ಸಂತೋಷದ ವಾತಾವರಣವು ಕೂಡ ಇರುವಂತದ್ದನ್ನ ನೋಡ್ತೀರಾ. ಇನ್ನು ಶಾರೀರಿಕವಾಗಿ ಬಲಶಾಲಿಯಾಗಿರುವಂತಹ ದಿನ ನೀವು. ಆದರೆ ಕೆಲಸದ ಒತ್ತಡದಿಂದಾಗಿ ವಾರದ ಮಧ್ಯೆ ಅಥವಾ ದಿನದ ಕೊನೆಯಲ್ಲಿ ಸಣ್ಣ ಮಟ್ಟದ ಮಾನಸಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಕಣ್ಣಿನ ಆಯಾಸ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಬರಬಹುದು. ಆದ್ದರಿಂದ ಬರದಂತೆ ನೋಡಿಕೊಳ್ಳಲು ನಿಯಮಿತವಾದಂತಹ ವಿಶ್ರಾಂತಿ ಹಾಗೂ ಯೋಗಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸೇವಿಸುವುದು ಕೂಡ ಸೂಕ್ತವಾಗಿರುವಂತದ್ದು. ಇಂದು ಶುಕ್ರವಾರ ಅಥವಾ ಪ್ರತಿದಿನ ಬೆಳಗ್ಗೆ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಶ್ರೀ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳು ಅಥವಾ ಮಲ್ಲಿಗೆ ಹೂವನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ವಸ್ತುಗಳು ಅಂದ್ರೆ
ಅಕ್ಕಿಯನ್ನ, ಸಕ್ಕರೆಯನ್ನ ಅಥವಾ ಹಾಲನ್ನ ಅಥವಾ ಬಿಳಿ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಬಿಳಿ ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ಬೆಲ್ಲದೊಂದಿಗೆ ರೊಟ್ಟಿಯನ್ನ ನೀಡುವುದರಿಂದ ಶುಕ್ರ ಗ್ರಹದ ದೋಷಗಳು ಶಮನವಾಗುವಂತದ್ದನ್ನ ನೋಡ್ತೀರಾ. ವೃಶ್ಚಿಕ ರಾಶಿಯವರೇ ನೋಡಿ, ಆಳವಾದಂತಹ ಸಾಗರವು ಶಾಂತವಾಗಿರುತ್ತದೆ, ಆದರೆ ಅದರ ಅಡಿಯಲ್ಲಿ ಅಗಾಧವಾದಂತಹ ಶಕ್ತಿಯು ಕೂಡ ಅಡಗಿರುವಂತದ್ದು. ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತಹ ನಿಮ್ಮ ಅತಿದೊಡ್ಡ ಬಲವೇ ನಿಮ್ಮ ದೃಢ ಸಂಕಲ್ಪ ಮತ್ತು ಎಂದಿಗೂ ಸೋಲೊಪ್ಪಿಕೊಳ್ಳದಂತಹ ಗುಣ. ಜೀವನ ನಿಮ್ಮ ಹಾದಿಯಲ್ಲಿ ಎಷ್ಟೇ ಕಷ್ಟಗಳು ತಂದೊಡ್ಡಲಿ, ಬೂದಿಯಿಂದ ಎದ್ದು ಬರುವಂತಹ ಫಿನಿಕ್ಸ್ ಪಕ್ಷಿಯಂತೆ ನೀವು ಪ್ರತಿ ಬಾರಿಯೂ ಮತ್ತೆ ಎದ್ದು ನಿಲ್ಲುವಂತಹ ಸಾಮರ್ಥ್ಯವನ್ನ ಹೊಂದಿದವರಾಗಿರುತ್ತೀರ. ನಿಮ್ಮ ಮನಸ್ಸಿನಲ್ಲಿರುವಂತಹ ಆತಂಕ, ಅನುಮಾನ ಹಾಗೂ ಭಯಗಳನ್ನ ಇಂದು ಸುಟ್ಟು ಹಾಕಬೇಕು. ಸ್ವತಂತ್ರ ದಿನದ ಈ ಪವಿತ್ರ ಸಂದರ್ಭಗಳಲ್ಲಿ ನಿಮ್ಮ ಗತಕಾಲದ ಸೋಲುಗಳಿಂದ ನಿಮ್ಮ ಮನಸ್ಸಿಗೆ ಸ್ವಾತಂತ್ರ್ಯವನ್ನ ನೀಡಬೇಕಾಗುತ್ತೆ. ಜಗತ್ತು ನಿಮ್ಮನ್ನ ಹೇಗೆ ಅಳೆಯುತ್ತದೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮನ್ನ ಹೇಗೆ ನೋಡುತ್ತೀರಿ ಎಂಬುದು ಬಹಳ ಮುಖ್ಯವಾಗುತ್ತದೆ. ನಿಮ್ಮ ಕನಸುಗಳಿಗೆ ಗೆಲ್ಲುವಂತಹ ಹಂಬಲವಿರಬೇಕಾಗುತ್ತೆ. ನಿಮ್ಮ ಹೆಜ್ಜೆಗಳಲ್ಲಿ ಆತ್ಮವಿಶ್ವಾಸವಿರಬೇಕಾಗುತ್ತೆ. ಶ್ರಮಿಸುವುದನ್ನ ನಿಲ್ಲಿಸಬೇಡಿ. ಯಶಸ್ಸು ನಿಮ್ಮ ಪಾದದಲಕ್ಕೆ ಬರುವುದು ನಿಶ್ಚಿತ. ಎದ್ದು ಮುನ್ನಡೆಯಿರಿ. ನಿಮ್ಮ ಸಾಮರ್ಥ್ಯಕ್ಕೆ ಇಡೀ ಜಗತ್ತೇ ತಲೆಬಾಗುವಂತಹ ದಿನಗಳು ಬಂದೇ ಬರುವಂತದ್ದಾಗ್ತದೆ. ಇಂದು ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನ ದಿನವಾಗಿರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಆಂತರಿಕ ಧೈರ್ಯ, ಕಾರ್ಯಕ್ಷೇತ್ರದಲ್ಲಿ ನಾಯಕತ್ವ ಹಾಗೂ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ದಿನವಾಗಿದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗವೆ. ನಿಮ್ಮ ಕಾರ್ಯವೈಖರಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯಕ್ಕೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಯೂ ಕೂಡ ಸಿಗುವಂತದಾಗ್ತದೆ. ಇನ್ನು ಕೆಲಸದ ಸ್ಥಳದಲ್ಲಿ ಗುಪ್ತ ಸ್ಪರ್ಧೆ ಅಥವಾ ಆಂತರಿಕ ರಾಜಕೀಯ ಎದುರಾಗಬಹುದು ನಿಮಗೆ, ಆದರೆ ನಿಮ್ಮ ವಿವೇಚನೆಯಿಂದ ಎಲ್ಲವನ್ನೂ ಕೂಡ ಜಯವನ್ನ ಸಾಧಿಸುವಂತದಾಗ್ತದೆ. ಇನ್ನು ನಿಮ್ಮ ಹಠಮಾರಿ ಸ್ವಭಾವವನ್ನ ಬದಿಗಿಟ್ಟು ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತವಾಗಿ ವ್ಯವಹಾರವನ್ನ ಮಾಡಬೇಕಾಗುತ್ತೆ. ಆರ್ಥಿಕವಾಗಿ ಸ್ಥಿರತೆಯಾಗಿರುವಂತದ್ದು ನಿಮಗೆ. ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಇದ್ದಂತಹ ಹಣ ಮರಳಿ ಬರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ವಾಹನ, ಮನೆ ಅಥವಾ ಅನಗತ್ಯ ಆಡಂಬರಕ್ಕೆ ಹಣ ವೆಚ್ಚ ಆಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಇಂದು ಯಾರೊಂದಿಗೂ ಕೂಡ ದೊಡ್ಡ ಮಟ್ಟದ ಜಂಟಿ ಹಣಕಾಸು ವ್ಯವಹಾರ ಅಥವಾ ಸಾಲ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನ ಸ್ವಾತಂತ್ರ್ಯ ದಿನಾಚರಣೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಂತದ ಸಮಯವನ್ನ ನೀವು ಕಳೆಯುವಂತದಾಗ್ತದೆ. ನಿಮ್ಮ ನೇರವಾದಂತಹ ಮಾತುಗಳು ಕುಟುಂಬಸ್ಥರಿಗೆ ಬೇಸರವನ್ನ ತರಬಹುದು, ಆದ್ದರಿಂದ ಮಾತಿನಲ್ಲಿ ಮೃದುವಿರಬೇಕಾಗುತ್ತೆ. ಸಂಗಾತಿಯ ಬೆಂಬಲ ನಿಮಗೆ ಆಂತರಿಕವಾದಂತಹ ಶಕ್ತಿಯನ್ನ ನೀಡುವಂತದಾಗ್ತದೆ. ಸಣ್ಣ ಪುಟ್ಟ ಸಂಶಯಗಳಿಗೆ ಆಸ್ಪದವನ್ನ ನೀಡಲು ಹೋಗಬೇಡಿ. ಇನ್ನ ಆರೋಗ್ಯವು ಕೂಡ ಸಾಧಾರಣವಾಗಿರುವಂತದ್ದು. ಅತಿಯಾದಂತಹ ಕೆಲಸದ ಒತ್ತಡ ಮತ್ತು ಆತಂಕದಿಂದಾಗಿ ಶರೀರದಲ್ಲಿ ಆಯಾಸ ಅಥವಾ ಬಿಪಿ ವ್ಯತ್ಯಾಸವಾಗಬಹುದು. ಮಸಾಲೆಯುಕ್ತ ಆಹಾರವನ್ನ ತಪ್ಪಿಸಿ, ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಧ್ಯಾನಕ್ಕೆ ಸ್ವಲ್ಪನಾದರೂ ಸಮಯವನ್ನ ನೀವು ಮೀಸಲಿಡಬೇಕಾಗುತ್ತೆ ಇಂದಿನ ದಿವಸ. ಇನ್ನು ವಿಶೇಷವಾಗಿ ಸುಬ್ರಹ್ಮಣ್ಯ ಅಥವಾ ಹನುಮಂತನ ಆರಾಧನೆಯನ್ನ ಮಾಡುವಂತದ್ದು. ಮಂಗಳವಾರ ಅಥವಾ ಪ್ರತಿದಿನ ಬೆಳಗ್ಗೆ ಶ್ರೀ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಅಥವಾ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಶತ್ರು ಭಯ ಮತ್ತು ಕಾರ್ಯವಿಘ್ನಗಳು ಕೂಡ ನಿವಾರಣೆಯಾಗ್ತಾ ಹೋಗ್ತವೆ. ಇನ್ನು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡುವಂತದ್ದು. ಬೆಳಗ್ಗೆ ಶಿವಲಿಂಗಕ್ಕೆ ನೀರು ಮತ್ತು ಕಪ್ಪು ಎಳ್ಳನ್ನ ಅರ್ಪಿಸಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮಂಗಳ ಗ್ರಹದ ಪ್ರಸನ್ನತೆಗಾಗಿ ಕೆಂಪು ತೊಗರಿ ಬೇಳೆ, ಬೆಲ್ಲವನ್ನ ಅಥವಾ ಕೆಂಪು ಬಣ್ಣದ ವಸ್ತುವನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಓಂ ಕ್ರಾಂ ಕ್ರೀಂ ಕ್ರೌಂ ಸಂಭೂಮಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ ಇಂದಿನ ದಿವಸ ನೀವು. ಧನುರ್ರಾಶಿಯವರ ಗುರಿ ದೊಡ್ಡದಾಗಿದ್ದಾಗ ಎದುರಾಗುವ ದಾರಿಯು ಕಠಿಣವಾಗಿರುತ್ತದೆ, ಆದರೆ ಜಯ ನೀಡುವ ಆನಂದ ಅಪಾರವಾಗಿರುವಂತದ್ದು. ಧನುರ್ರಾಶಿಯಲ್ಲಿ ಜನಿಸಿದಂತಹ ನೀವು ಧನುರ್ಧಾರಿ ಅರ್ಜುನನಂತೆ ಸದಾ ತೀಕ್ಷ್ಣ ಗುರಿಯನ್ನ ಹೊಂದಿದವರು. ನಿಮ್ಮಲ್ಲಿರುವಂತಹ ಜ್ಞಾನ, ದೂರದೃಷ್ಟಿ ಮತ್ತು ಸತ್ಯನಿಷ್ಠೆಯೇ ನಿಮ್ಮ ಅತಿದೊಡ್ಡದಾದಂತಹ ಬಲ. ಜಗತ್ತಿನಲ್ಲಿ ಯಾವುದೇ ಅಡೆತಡೆ ಬಂದರೂ ಕೂಡ ನಿಮ್ಮಲ್ಲಿರುವಂತಹ ಧನಾತ್ಮಕ ಚಿಂತನೆಯನ್ನ ಮತ್ತು ಆತ್ಮವಿಶ್ವಾಸವನ್ನ ಎಂದಿಗೂ ಕೂಡ ಕಳೆದುಕೊಳ್ಳುವ ಹಾಗಿಲ್ಲ ನೀವು. ಸೋಲು ಎನ್ನುವುದು ಪ್ರಯಾಣದ ಅಂತ್ಯವಲ್ಲ, ಅದು ಹೊಸದಾಗಿ ಕಲಿಯಲು ಸಿಕ್ಕಂತಹ ಅವಕಾಶ. ನಿಮ್ಮ ಕನಸುಗಳ ದಾರಿಯಲ್ಲಿ ನಕಾರಾತ್ಮಕ ಆಲೋಚನೆಗಳಿಗೆ ಜಾಗವನ್ನ ಕೊಡಬೇಡಿ. ಆಗಸ್ಟ್ 15ರಂದು ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಯ ಮತ್ತು ಹಿಂಜರಿಕೆಯಿಂದ ಸ್ವಾತಂತ್ರ್ಯವನ್ನ ಪಡೆಯಬೇಕಾದಂತಹ ದಿನ. ನಿಮ್ಮ ಮೇಲಿನ ನಂಬಿಕೆ, ದೇವಾನುಗ್ರಹ ಮತ್ತು ನಿರಂತರವಾದಂತಹ ಪರಿಶ್ರಮ ಒಟ್ಟಾದರೆ ಈ ಜಗತ್ತಿನಲ್ಲಿ ನೀವು ಸಾಧಿಸಲಾಗದ ಗುರಿ ಯಾವುದೂ ಇಲ್ಲ. ಈ ಧೈರ್ಯದಿಂದ ಮುನ್ನಡೆಯಿರಿ. ಖಂಡಿತವಾಗಿಯೂ ವಿಜಯ ನಿಮ್ಮದಾಗುವಂತ
ಇರುವಂತಹ ದಿನವಿದು. ಇಂದು ಧನುರಾಶಿಯ ಅಧಿಪತಿ ಬೃಹಸ್ಪತಿ ಅಂದರೆ ಗುರುವಿನ ದಿನ. ಧನುರಾಶಿಯವರಿಗೆ ಈ ದಿನವು ಅತ್ಯಂತ ಹೊಸ ಅವಕಾಶಗಳು, ಉನ್ನತ ಚಿಂತನೆ ಮತ್ತು ಧನಾತ್ಮಕ ಶಕ್ತಿಯಿಂದ ಕೂಡಿರುವಂತಹ ದಿನವಾಗಿರುವಂತದ್ದು. ನಿಮ್ಮ ಕೆಲಸದ ಸ್ಥಳದಲ್ಲಿ ದಕ್ಷತೆಗೆ ಮೆಚ್ಚುಗೆಯೂ ಕೂಡ ದೊರೆಯುವಂತದ್ದು. ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಸಿಗ್ತದೆ. ಹೊಸ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳಲು ಕೂಡ ಸೂಕ್ತವಾಗಿರುವಂತಹ ಸಮಯವೂ ಕೂಡ ಆಗಿರುವಂತದ್ದು. ಇನ್ನು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ವ್ಯವಹಾರ ವಿಸ್ತರಣೆಗೆ ಇಂದು ಅನುಕೂಲಕರವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಉದ್ಯೋಗದಲ್ಲಿ ಆತುರದ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ಕೈಗೊಳ್ಳಬೇಡಿ. ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಸಂವಹನವಿರಬೇಕಾಗುತ್ತೆ ನಿಮಗೆ. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು. ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿದ್ದಂತಹ ಹಣ ಮರಳಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಸುಖ ಸಂತೋಷಕ್ಕಾಗಿ ಧನ ಕೂಡ ವ್ಯಯವಾಗಬಹುದು. ಇನ್ನು ಷೇರು ಮಾರುಕಟ್ಟೆ ಅಥವಾ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರಬೇಕಾಗುತ್ತೆ. ದೀರ್ಘಕಾಲದ ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸುವುದನ್ನ ನೀವು ಕಲಿಯಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಧಾರ್ಮಿಕ ವಾತಾವರಣ ಇರುವಂತದ್ದು. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ಸಂಗಾತಿಯೊಂದಿಗೆ ಉತ್ತಮ ಸಮನ್ವಯತೆ ಇರುವಂತದ್ದು. ಭವಿಷ್ಯದ ಯೋಜನೆಗಳ ಬಗ್ಗೆ ಆಲೋಚಿಸುವಂತಹ ದಿನವೂ ಕೂಡ ಆಗಿರುವಂತದ್ದು. ನಿಮ್ಮ ಸಮಾಜಮುಖಿ ಚಿಂತನೆಗಳಿಗೆ ಮತ್ತು ನಡೆನುಡಿಗೆ ಬಂಧು ಮಿತ್ರರಿಂದ ಪ್ರಶಂಸೆಯೂ ಕೂಡ ವ್ಯಕ್ತವಾಗುವಂತಹ ದಿನ ಆಗಿರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ದೈಹಿಕ ಮತ್ತು ಮಾನಸಿಕ ಬಲವನ್ನು ನೋಡುವುದಾದರೆ ಆರೋಗ್ಯ ಖಂಡಿತವಾಗಿಯೂ ಸ್ಥಿರವಾಗಿರುವಂತದ್ದು. ನಿಮ್ಮ ಶಕ್ತಿ ಮತ್ತು ಉತ್ಸಾಹ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗದಂತೆ ಆಹಾರದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ನಿರಂತರ ಜಲಪಾನ ಅಂದ್ರೆ ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ. ಹಾಗೂ ಬೆಳಗಿನ ಜಾವ ಪ್ರಾಣಾಯಾಮವನ್ನ ಮಾಡುವುದು ಕೂಡ ಸೂಕ್ತವಾಗಿರುವಂತದ್ದು. ಇಂದು ಬೆಳಗ್ಗೆ ಸ್ನಾನದ ನಂತರ ಶ್ರೀ ವಿಷ್ಣು ಸಹಸ್ರನಾಮವನ್ನ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಗುರುಗ್ರಹದ ಒಂದು ಜಪವನ್ನ ಮಾಡುವಂತದ್ದು. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ ಜಪಿಸುವುದರಿಂದ ವೃತ್ತಿ ಮತ್ತು ಶಿಕ್ಷಣದಲ್ಲಿ ದಿವ್ಯವಾದಂತಹ ಯಶಸ್ಸು ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಪ್ರತಿದಿನ ಹಣೆಗೆ ಅರಿಶಿನ ಅಥವಾ ಕೇಸರಿಯ ತಿಲಕವನ್ನ ಧರಿಸುವುದರಿಂದ ಸಕಾರಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಮಕರ ರಾಶಿ. ಮಕರ ರಾಶಿಯವರೇ ನೋಡಿ, ಪರ್ವತವನ್ನ ಹತ್ತುವವನು ಶ್ರಮವನ್ನ ಪಡುತ್ತಾನೆ, ಆದರೆ ತುದಿಯನ್ನ ತಲುಪಿದಾಗ ಸಿಗುವಂತಹ ನೋಟವೇ ಬೇರೆಯಾಗಿರುತ್ತದೆ. ಮಕರ ರಾಶಿಯವರಾದಂತಹ ನೀವು ನಿಸರ್ಗದತ್ತವಾಗಿಯೇ ತಾಳ್ಮೆ ಮತ್ತು ಅಪಾರವಾದಂತಹ ಶ್ರಮಜೀವಿಗಳು. ನೀವು ಸೋಲನ್ನ ಕಂಡು ಎದೆಗುಂದುವವರಲ್ಲ. ಎಷ್ಟೇ ದೊಡ್ಡ ಅಡೆತಡೆಗಳು ಬಂದರೂ ಕೂಡ ಅದನ್ನ ದಾಟಿ ಮುನ್ನುಗ್ಗುವಂತಹ ಛಲಗಾರರಾಗಿರ್ತೀರ. ನಿಮ್ಮ ಯಶಸ್ಸು ತಕ್ಷಣಕ್ಕೆ ಸಿಗದಿರಬಹುದು, ಆದರೆ ಅದು ಖಂಡಿತವಾಗಿಯೂ ಶಾಶ್ವತವಾಗಿ ನಿಮಗೆ ಸಿಗುತ್ತದೆ. ಜಗತ್ತು ನಿಮ್ಮನ್ನ ನಿಧಾನಿ ಎಂದು ಕರೆದು ಕೂಡ ಚಿಂತಿಸಬೇಡಿ. ಏಕೆಂದರೆ ಓಟದ ಕೊನೆಯಲ್ಲಿ ಗೆಲ್ಲುವುದು ತಾಳ್ಮೆ ಮತ್ತು ಸ್ಥಿರತೆಯಿಂದ ಓಡಿದವರೇ ಹೊರತು ಆತುರ ಪಟ್ಟವರಲ್ಲ. ನಿಮ್ಮ ಗುರಿಯತ್ತ ಹೆಜ್ಜೆ ಇಡುತ್ತಲೇ ಇರಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಭಾರತ ಸ್ವತಂತ್ರ ದಿನದ ಸಂಭ್ರಮದಂತೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಅನುಮಾನ, ಭಯ ಮತ್ತು ನಿರಾಶೆಯನ್ನ ದೂರವಿಟ್ಟು ಸ್ವತಂತ್ರವಾಗಿ ಯೋಚನೆಯನ್ನ ಮಾಡಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮ ನಿಜವಾದಂತಹ ಶಕ್ತಿ. ದೃಢವಾಗಿ ಮುನ್ನಡೆಯಿರಿ. ಸಾಧನೆಯ ಶಿಖರ ನಿಮ್ಮನ್ನ ಕಾಯುತ್ತಿರುವಂತದ್ದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ಮಕರ ರಾಶಿಯ ಅಧಿಪತಿಯಾದಂತಹ ಶನಿದೇವ ನಿಮ್ಮ ರಾಶಿಗೆ ಈ ದಿನದ ಶಿಸ್ತು, ಜವಾಬ್ದಾರಿ ಮತ್ತು ದೀರ್ಘಕಾಲೀನ ಗುರಿಗಳ ಕಡೆಗೆ ಗಮನವನ್ನ ಹರಿಸಲು ಅತ್ಯುತ್ತಮವಾದಂತಹ ದಿನವಾಗಿರುವಂತದ್ದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಜವಾಬ್ದಾರಿಗಳು ಕೂಡ ಬರಬಹುದು. ನಿಮ್ಮ ಶ್ರಮ ಮತ್ತು ಶಿಸ್ತನ್ನ ಮೇಲಾಧಿಕಾರಿಗಳು ಕೂಡ ಗುರುತಿಸುವಂತಹ ದಿನವಾಗಿದೆ. ಹೊಸ ಯೋಜನೆಯನ್ನ ಪ್ರಾರಂಭಿಸಲು ಅಥವಾ ವೃತ್ತಿ ಜೀವನದಲ್ಲಿ ದೀರ್ಘಕಾಲೀನ ಬದಲಾವಣೆಗಳನ್ನ ಯೋಜಿಸಲು ಇದು ಸೂಕ್ತವಾಗಿರುವಂತಹ ಸಮಯ. ಸಹೋದ್ಯೋಗಿಗಳೊಂದಿಗೆ ಕೆಲಸವನ್ನ ಮಾಡುವಾಗ ಅತಿಯಾದಂತಹ ಬಿಗುವಿನಿಂದ ಇರಬೇಡಿ. ಎಲ್ಲರನ್ನ ಜೊತೆಯಲ್ಲಿ ಕರೆದೊಯ್ಯುವುದು ಯಶಸ್ಸಿಗೆ ಹಾದಿಯಾಗುವಂತದ್ದು. ಆರ್ಥಿಕವಾಗಿ ಈ ದಿನ ಅನುಕೂಲಕರವಾದಂತಹ ದಿನ. ನಿಮಗೆ ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗುವಂತಹ ದಿನ. ಇನ್ನ ದೀರ್ಘಕಾಲೀನ ಹೂಡಿಕೆಗಳಿಗೆ ಅಥವಾ ಮ್ಯೂಚುವಲ್ ಫಂಡ್ ಅಂತಹ ಒಂದು ಹೂಡಿಕೆಗಳಿಗೆ ಈ ದಿನ ಉತ್ತಮವಾಗಿರುವಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಫಲಿತಾಂಶ ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಯಾರಿಗೂ ಕೂಡ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ಯಾವುದೇ ಕಾರಣಕ್ಕೂ ನೀಡಲು ಹೋಗಬೇಡಿ. ಇನ್ನ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ಇರುವಂತದ್ದು. ಹಿರಿಯರ ಆರೋಗ್ಯ ಮತ್ತು ಸಲಹೆಗಳಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನ ಜೀವನ ಸಂಗಾತಿಯಿಂದ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಗುವಂತದ್ದು. ಕೌಟುಂಬಿಕ ನಿರ್ಧಾರಗಳನ್ನ ಒಟ್ಟಾಗಿ ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು. ಇನ್ನ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ಸ್ಪಷ್ಟತೆ ಇರಬೇಕಾಗುತ್ತೆ. ಅನಗತ್ಯ ಗೊಂದಲಗಳನ್ನ ತಡೆಯಬೇಕಾಗುತ್ತೆ. ಇನ್ನು ಒಟ್ಟಾರೆಯಾಗಿ ಆರೋಗ್ಯವು ಸ್ಥಿರವಾಗಿರುವಂತದ್ದು. ಕೀಲು ನೋವು, ಬೆನ್ನು ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ದಿನನಿತ್ಯದ ವ್ಯಾಯಾಮ, ಲಘುನಡಿಗೆ ಮತ್ತು ಸರಿಯಾದಂತಹ ಪ್ರಾಣಾಯಾಮ, ಪ್ರಯಾಣದ ವಿಶ್ರಾಂತಿ ನಿಮ್ಮ ಶರೀರವನ್ನ ಚುರುಕಾಗಿಸುವಂತದ್ದಾಗ್ತದೆ. ಇಂದು ಶನಿ ಚಾಲಿಸವನ್ನ ಅಥವಾ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಬೆಳಗ್ಗೆ ಸ್ನಾನದ ನಂತರ ಓಂ
ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಎಳ್ಳೆಣ್ಣೆಯ ದೀಪಾರಾಧನೆಯನ್ನ ಮಾಡುವಂತದ್ದು. ಸಂಜೆ ಸಮಯದಲ್ಲಿ ಅರಳಿ ಮರದ ಕೆಳಗೆ ಅಥವಾ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಇನ್ನು ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಕಪ್ಪು ಎಳ್ಳನ್ನ ಅಥವಾ ಕಪ್ಪು ಬಟ್ಟೆಯನ್ನ ಅಥವಾ ಛತ್ರಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಶನಿ ದೋಷ ನಿವಾರಣೆಗಾಗಿ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ ಹನುಮಂತನಿಗೆ ತಮಾಲ ಪತ್ರ ಅಥವಾ ಸಿಂಧೂರವನ್ನ ಅರ್ಪಿಸಬೇಕಾಗುತ್ತೆ. ಇನ್ನ ಸೇವಾ ಕಾರ್ಯವನ್ನ ಮಾಡುವಂತದ್ದು. ಕಪ್ಪು ನಾಯಿಗೆ ಅಥವಾ ಕಾಗೆಗಳಿಗೆ ಆಹಾರ ಮತ್ತು ನೀರನ್ನ ನೀಡುವುದು ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಕುಂಭರಾಶಿ ನೋಡಿ, ಕುಂಭರಾಶಿಯವರೇ, ಆಳವಾದ ನೀರಿನಂತೆ ಶಾಂತವಾಗಿರಿ, ಆದರೆ ಬೆಟ್ಟವನ್ನ ಕತ್ತರಿಸುವ ನದಿಯಂತೆ ನಿರಂತರವಾಗಿ ಹರಿಯಬೇಕಾಗುತ್ತೆ. ಕುಂಭರಾಶಿಯಲ್ಲಿ ಜನಿಸಿದಂತಹ ನೀವು ವಿಶಿಷ್ಟ ಆಲೋಚನೆ ಮತ್ತು ವಿಶಾಲವಾದಂತಹ ಮನೋಭಾವವನ್ನು ಉಳ್ಳವರು. ಜಗತ್ತನ್ನ ಬದಲಾಯಿಸುವಂತಹ ಶಕ್ತಿ ನಿಮ್ಮ ಆಲೋಚನೆಗಳಲ್ಲಿರುವಂತದ್ದು. ಆದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾದಾಗ ನಿರಾಶರಾಗುವುದು ಸಹಜವಾಗಿರುವಂತದ್ದು. ಶನಿ ದೇವನ ಕೃಪೆ ಇರುವಂತಹ ನಿಮಗೆ ತಾಳ್ಮೆ ಮತ್ತು ಸತತ ಪರಿಶ್ರಮವೇ ಅತಿ ದೊಡ್ಡದಾದಂತಹ ಶಕ್ತಿ. ಯಶಸ್ಸು ಒಂದೇ ರಾತ್ರಿ ಸಿಗುವುದಿಲ್ಲ ಯಾರಿಗೂ. ಅದು ಪ್ರತಿದಿನ ನೀವು ಪಡುವಂತಹ ಶ್ರಮದ ಫಲ. ನಿಮ್ಮ ಕನಸುಗಳು ಎಷ್ಟೇ ದೊಡ್ಡದಾಗಿದ್ದರೂ ನಿಮ್ಮ ಮನೋಬಲವಾದ ಮುಂದೆ ಅವು ಚಿಕ್ಕವಾಗಿರುವಂತದ್ದು. ಸ್ವಾತಂತ್ರ್ಯ ದಿನದ ಈ ಪವಿತ್ರ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಆತಂಕ ಮತ್ತು ಸ್ವಯಂ ಸಂದೇಹದಿಂದ ಮುಕ್ತಿಯನ್ನ ಪಡೆಯಬೇಕಾಗುತ್ತೆ. ನಿಮ್ಮ ಮೇಲಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಧೈರ್ಯವಾಗಿ ಹೆಜ್ಜೆಯನ್ನ ಮುಂದಿಡಬೇಕಾಗುತ್ತೆ. ಭವಿಷ್ಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ನೀವು ನೋಡುವಂತದ್ದಾಗ್ತದೆ. ಇಂದು ಕುಂಭರಾಶಿಯ ಅಧಿಪತಿಯಾದಂತಹ ಶಿವನಿ ದೇವ ಇಂದು ನಿಮಗೆ ಸಮಾಧಾನ, ಕಾರ್ಯನಿಷ್ಠೆ ಮತ್ತು ಬುದ್ಧಿವಂತಿಕೆಯಿಂದ ಕೂಡಿರುವಂತಹ ದಿನವಾಗಿರುವಂತದ್ದು. ನೀವು ಕೈಗೊಳ್ಳುವಂತಹ ಕೆಲಸಗಳಲ್ಲಿ ಸೃಜನಶೀಲತೆ ಮತ್ತು ಶಿಸ್ತು ಕಂಡು ಬರುತ್ತದೆ. ನೂತನ ಯೋಜನೆಗಳು ಅಥವಾ ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಇರುವಂತದ್ದು. ತಂತ್ರಜ್ಞಾನ, ಸಂಶೋಧನೆ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುವವರಿಗೆ ಈ ದಿನ ವಿಶೇಷ ಲಾಭವನ್ನ ತರುವಂತದ್ದಾಗ್ತದೆ. ಕೆಲಸದಲ್ಲಿ ವಿಳಂಬವಾದರೂ ಕೂಡ ಧೈರ್ಯವನ್ನ ಗೆಡಬೇಡಿ. ಈ ಶನಿಯ ಪ್ರಭಾವದಿಂದಾಗಿ ಸತತ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಯಶಸ್ಸು ಸಿಗುವಂತದ್ದಾಗ್ತದೆ. ಇನ್ನ ಆರ್ಥಿಕ ಹರಿವು ಕೂಡ ಸಮಾಧಾನಕರವಾಗಿರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ನಿಮ್ಮ ಉಳಿತಾಯವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನ ಷೇರು ಮಾರುಕಟ್ಟೆ ಅಥವಾ ಆಸ್ತಿಯಲ್ಲಿ ಹಣ ಹೂಡುವ ಮೊದಲು ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಅಪರಿಚಿತರಾದಂತಹ ಸಹ ನಂಬಿ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ಈ ದಿನ ತಡೆಯಬೇಕಾಗುತ್ತೆ. ಇನ್ನ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಮನೆಯಲ್ಲಿ ಕಿರಿಯರ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಶುಭ ವಾರ್ತೆಯನ್ನ ಕೇಳುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಮಾತಿನಲ್ಲಿ ಸ್ಪಷ್ಟತೆ ಮತ್ತು ಮೃದುತ್ವವಿರಬೇಕಾಗುತ್ತೆ. ಇದರಿಂದ ಪ್ರೀತಿ ಪಾತ್ರರ ನಡುವಿನ ಅಂತರ ಕೂಡ ಕಡಿಮೆಯಾಗುವಂತದ್ದು. ಇನ್ನ ಶಾರೀರಿಕವಾಗಿ ದೊಡ್ಡ ಮಟ್ಟದ ತೊಂದರೆ ಇರುವುದಿಲ್ಲ. ಕಾಲು ನೋವು, ಕೀಲು ನೋವು ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿರಂತರವಾಗಿ ಕುಳಿತು ಕೆಲಸ ಮಾಡುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ ನೀವು. ಇನ್ನ ಬೆಳಗ್ಗೆ ಲಘು ವ್ಯಾಯಾಮ, ನಡಿಗೆ ಹಾಗೂ ಯೋಗಾಭ್ಯಾಸ ಮಾಡುವುದು ರಕ್ತ ಸಂಚಾರವನ್ನ ಉತ್ತಮಗೊಳಿಸುವಂತದ್ದಾಗ್ತದೆ. ಇನ್ನ ಬೆಳಗ್ಗೆ ಅಥವಾ ಸಂಜೆ ಶನಿ ಚಾಲಿಸ ಆಗಿರಬಹುದು ಅಥವಾ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನ ಎಳ್ಳೆಣ್ಣೆಯ ದೀಪವನ್ನ ಶನಿವಾರ ಮತ್ತು ಈ ಶುಭ ದಿನದಂದು ಶನಿ ದೇವಸ್ಥಾನದಲ್ಲಿ ಅಥವಾ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಬೇಕಾಗುತ್ತೆ. ಇನ್ನ ಬಡವರಿಗಾಗಿರ್ಬೋದು ಅಥವಾ ಅಗತ್ಯವಿರುವಂತವರಿಗಾಗಿರ್ಬೋದು ಕಪ್ಪು ಎಳ್ಳು, ಕಪ್ಪು ಉದ್ದಿನ ಬೇಳೆ ಅಥವಾ ಕಪ್ಪು ಬಟ್ಟೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಬೆಳಗ್ಗೆ ಅರಳಿ ಮರಕ್ಕೆ ನೀರನ್ನ ಅರ್ಪಿಸಿ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ಅಡಿಯಲ್ಲಿ ಕೆಲಸವನ್ನ ಮಾಡುವಂತಹ ಕೆಲಸಗಾರರಿಗೆ, ಸಿಪಾಯಿ ಕರ್ಮಚಾರಿಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಅವರಿಗೆ ಆಹಾರ ಅಥವಾ ಸಿಹಿ ತಿಂಡಿಯನ್ನ ನೀಡುವುದರಿಂದ ಶನಿ ದೇವನ ಕೃಪೆ ಲಭಿಸುವಂತದ್ದಾಗ್ತದೆ ನಿಮಗೆ. ಮೀನರಾಶಿ ನೋಡಿ, ಮೀನರಾಶಿಯವರೇ, ಆಳವಾದಂತಹ ಸಮುದ್ರವು ಎಂದಿಗೂ ಕೂಡ ಮೇಲ್ಮೈ ಅಲೆಗಳಿಗೆ ಹೆದರುವುದಿಲ್ಲ. ಮೀನರಾಶಿಯವರಾದಂತಹ ನಿಮ್ಮಲ್ಲಿ ಅಗಾಧವಾದಂತಹ ಕರುಣೆ, ಸೃಜನಶೀಲತೆ ಮತ್ತು ಆಂತರಿಕ ಶಕ್ತಿ ಅಡಗಿದೆ. ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳು ಮತ್ತು ಹಿನ್ನಡೆಗಳು ನಿಮ್ಮನ್ನ ತಡೆಯಲು ಬರುವುದಿಲ್ಲ. ಬದಲಿಗೆ ನಿಮ್ಮ ಆಂತರಿಕ ಸಾಮರ್ಥ್ಯವನ್ನ ಬಲಿಷ್ಠಗೊಳಿಸಲು ಬರುತ್ತವೆ. ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎನ್ನುವುದಕ್ಕಿಂತ ನೀವು ನಿಮ್ಮನ್ನ ಹೇಗೆ ನೋಡುತ್ತೀರಿ ಎಂಬುದು ಬಹಳ ಮುಖ್ಯವಾಗ್ತದೆ. ಸೋಲಿಗೆ ಅಂಜಬೇಡಿ, ಏಕೆಂದರೆ ಶ್ರೇಷ್ಠ ಸಾಧನೆಗಳು ಯಾವಾಗಲೂ ಕೂಡ ತಾಳ್ಮೆ ಮತ್ತು ಸತತವಾದಂತಹ ಪ್ರಯತ್ನದ ಫಲವಾಗಿರುವಂತದ್ದು. ಇಂದು ಭಾರತ ಸ್ವಾತಂತ್ರ್ಯದ ದಿನದ ಶುಭ ಗಳಿಗೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಅನುಮಾನ, ಭಯ ಮತ್ತು ಸೋಲಿನ ಆಲೋಚನೆಗಳಿಂದ ಮುಕ್ತಿಯನ್ನ ಪಡೆಯಬೇಕಾಗುತ್ತೆ.
ನಿಮ್ಮ ಕನಸುಗಳತ್ತ ಧೈರ್ಯವಾಗಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಜಗತ್ತಿಗೆ ಬೆಳಕಾಗುವಂತಹ ಸಾಮರ್ಥ್ಯ ನಿಮ್ಮಲ್ಲಿರುವಂತದ್ದು. ಖಂಡಿತವಾಗಿಯೂ ನೀವು ಶ್ರಮಿಸಕರು ಮತ್ತು ನಿಮ್ಮ ಯಶಸ್ಸನ್ನ ಜಗತ್ತಿಗೆ ತೋರಿಸುವಂತಹ ದಿನವೂ ಕೂಡ ಇಂದಾಗಿರುವಂತದ್ದು. ಇಂದು ಮೀನರಾಶಿಯ ಅಧಿಪತಿಯಾದಂತಹ ಗುರು ಅಂದ್ರೆ ಬೃಹಸ್ಪತಿಯ ದಿನವಾಗಿರುವಂತದ್ದು. ಮೀನರಾಶಿಯವರಿಗೆ ಆಲೋಚನೆಗಳಲ್ಲಿ ಸ್ಪಷ್ಟತೆ, ಜ್ಞಾನ ವೃದ್ಧಿ ಹಾಗೂ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿಭಾಯಿಸುವಂತಹ ದಿನವಾಗಿರುವಂತದ್ದು. ಕಚೇರಿಯಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ಉತ್ತಮ ಗೌರವ ಸಿಗುವಂತದ್ದು. ಶಿಕ್ಷಣ, ಸಮಾಲೋಚನೆ, ಕಲೆ ಹಾಗೂ ಸೃಜನಶೀಲ ಕ್ಷೇತ್ರದಲ್ಲಿ ಇರುವಂತವರಿಗೆ ವಿಶೇಷವಾದಂತಹ ಯಶಸ್ಸು ಕೂಡ ಸಿಗುವಂತಹ ದಿನ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳನ್ನ ಸ್ವೀಕರಿಸುವಂತಹ ದಿನ. ಹೊಸ ಕೆಲಸದ ಯೋಜನೆಗಳನ್ನ ರೂಪಿಸಲು ಇದು ಉತ್ತಮವಾಗಿರುವಂತಹ ಸಮಯವೂ ಕೂಡ ಆಗಿರುವಂತದ್ದು. ಇನ್ನ ಕೆಲಸವನ್ನ ಮುಂದೂಡುವಂತಹ ಅಭ್ಯಾಸವನ್ನ ತಪ್ಪಿಸಿ ಹಾಗೂ ಸಮಯಕ್ಕೆ ಸರಿಯಾಗಿ ಜವಾಬ್ದಾರಿಗಳನ್ನ ಪೂರ್ಣಗೊಳಿಸಬೇಕಾಗುತ್ತೆ ನೀವು. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರುವಂತದ್ದು. ನಿಯಮಿತವಾದಂತಹ ಶ್ರಮಕ್ಕೆ ತಕ್ಕಂತೆ ಆದಾಯದ ಹೊಸ ಮೂಲಗಳು ಕೂಡ ಸೃಷ್ಟಿಯಾಗಬಹುದು. ಆಸ್ತಿ ಅಥವಾ ದೀರ್ಘಾವಧಿ ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡಲು ಯೋಜನೆಯನ್ನ ಕೂಡ ರೂಪಿಸುವಂತಹ ದಿನ. ಇನ್ನು ಕುಟುಂಬದ ಅಗತ್ಯಗಳಿಗೂ ಅಥವಾ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಿಗಾಗಿ ಹಣ ಖರ್ಚಾಗುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು. ಆದಾಗ್ಯೂ ಇಂದು ಧನಾತ್ಮಕ ಖರ್ಚಾಗಿ ಇರುವಂತದ್ದನ್ನ ನೀವು ಕಾಣ್ತೀರ. ಇನ್ನು ಕುಟುಂಬದಲ್ಲಿ ಸಂತಸ ಹಾಗೂ ಧಾರ್ಮಿಕ ವಾತಾವರಣವನ್ನ ನೋಡುವಂತದ್ದು. ಹಿರಿಯರು ಮತ್ತು ತಾಯಿಯ ಕಡೆಯಿಂದ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಗ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಕೂಡ ಹೆಚ್ಚಾಗ್ತದೆ. ಪರಸ್ಪರ ಗೌರವ ಹಾಗೂ ನಂಬಿಕೆಯು ಕೂಡ ವೃದ್ಧಿ ಆಗುವಂತದ್ದನ್ನ ನೋಡ್ತೀರ. ಇನ್ನ ಯಾವುದೇ ವಿಚಾರದಲ್ಲೂ ಕೂಡ ಅತಿಯಾದಂತಹ ಭಾವುಕರಾಗದೆ ಯೋಚಿಸಿ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಂದ ಮನಸ್ಸಿಗೆ ಪ್ರಶಾಂತತೆಯು ಕೂಡ ದೊರೆಯುವಂತದ್ದಾಗ್ತದೆ. ನಿದ್ರಾಹೀನತೆ ಅಥವಾ ಕಾಲು ಪಾದಗಳ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದು. ಆಹಾರ ಸೇವನೆಯನ್ನ ಮಾಡಿ ಸಮತೋಲಿತವಾಗಿ ಮತ್ತು ಕನಿಷ್ಠ 20 ನಿಮಿಷಗಳ ಕಾಲ ಪ್ರಾಣಾಯಾಮ ಅಥವಾ ನಡಿಗೆಯನ್ನ ಅಭ್ಯಾಸವಾಗಿ ಮಾಡಿಕೊಳ್ಬೇಕಾಗುತ್ತೆ. ಇಂದು ಬೆಳಗ್ಗೆ ಸ್ನಾನದ ನಂತರ ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಿ ಅಥವಾ ಕೇಳಿಸಿಕೊಳ್ಬೇಕಾಗುತ್ತೆ. ಇದು ಮನಸ್ಸಿಗೆ ಶಾಂತಿ ಮತ್ತು ಭಾಗ್ಯವೃದ್ಧಿಯನ್ನ ನಿಮಗೆ ನೀಡುವಂತದ್ದು. ಇನ್ನು ಓಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಹಳದಿ ಬೇಳೆ ಅಂದ್ರೆ ಕಡಲೆ ಬೇಳೆಯನ್ನ ಅಥವಾ ಹಳದಿ ಬಟ್ಟೆ ಅಥವಾ ಬಾಳೆಹಣ್ಣನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಪ್ರತಿದಿನ ಹಣೆಗೆ ಅರಿಶಿನ ಅಥವಾ ಕುಂಕುಮದ ತಿಲಕವನ್ನ ಧರಿಸುವುದರಿಂದ ಗುರುಗ್ರಹದ ಶುಭ ಫಲಗಳು ಕೂಡ ನಿಮಗೆ ದೊರೆಯುವಂತದಾಗ್ತದೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ನೆನೆಸಿದಂತಹ ಕಡಲೆಬೇಳೆ ಅಥವಾ ಬೆಲ್ಲವನ್ನ ನೀಡುವುದರಿಂದ ಜೀವನದ ಸಕಲ ವಿಘ್ನಗಳು ಕೂಡ ನಿವಾರಣೆಯಾಗುವಂತದ್ದನ್ನ ನೋಡ್ತೀರಾ.